ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನೇ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಗುರುವೇ ಸರ್ವಲೋಕಾನಾಂ ಜಿಜೀಷೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಯತೀಶ್ವರಂ ಸಿದ್ಧಾರೂಢಯತೀಶ್ವರಂ. ಓಂ ನಮಃ ಶಿವಾರಿ. ಓಂ ನಮಃ ಶಿವಾರಿ. ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ವೇದಾಂತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢ ಅಜ್ಜರ ಪಾದಗಳಿಗೆ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸುತ್ತಾ ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸಿ ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಪುಣ್ಯಾತ್ಮರೇ, ಧನ್ಯಾತ್ಮರೇ, ಪಾವನಾತ್ಮರೇ, ಮಾತೆಯರೇ, ತಮ್ಮೆಲ್ಲರ ಪಾದಗಳಿಗೂ ಕೂಡ ಹಣಿ ಹೆಚ್ಚಿ ನಮಸ್ಕರಿಸಿ ಸತ್ಸಂಗದೊಳಗ ಪ್ರವೇಶವಾಗೋಣ. ಈ ಒಂದು ಕೈವಲ್ಯ ಪದ್ಧತಿ ಎಂಬ ನಿಜೀವನ ಆರ್ಯರಿಂದ ವಿರಚಿತವಾದ ಶ್ರೇಷ್ಠವಾದ ಗ್ರಂಥಕ್ಕೆ ಸರಳವಾದ ಟೀಕಾ ತಾತ್ಪರ್ಯವನ್ನು ಬರೆದಂತ ಚಿಕ್ಕ ರಾಮಾರೂಢರಲ್ಲಿಯೂ ಕೂಡ ಪಾದಕ್ಕೆ ಶರಣೆಂದು ಈ ಒಂದು ಕೈವಲ್ಯ ಪದ್ಧತಿ ಒಳಗಿರುವ 3ನೇ ಸ್ಥಳವಾದ ನೀತಿ ಕ್ರಿಯಾ ಸ್ಥಳವನ್ನ ಈಗ ನಿನ್ನೆಯ ದಿವಸ ನೀವು 4ನೇ ಪದ್ಯವನ್ನ ಚರ್ಚೆ ಮುಖಾಂತರ ಅನುಭವಗಳ ಮುಖಾಂತರ ತಿಳ್ಕೊಂಡು ಬಂದೇವಿ. ಅದರೊಳಗ ನಮಗ ಏನ್ ಅನುಭವಕ್ಕೂ ಬಂತು ಅಂದ್ರ, ಯಾವುದಾದರೂ ಒಂದನ್ನ ತಪ್ಪು ಮಾಡ್ದೇವಂದ್ರ ಅದೇನು ಮಾಡ್ತದಂತೇಳಿ ನಮ್ಮಲ್ಲಿ ಅಹಂಕಾರವನ್ನ ನಾವು ಬಳಸ್ಕೊಂಡೇವಂದ್ರ, ಒಂದನ್ನ ಬಳಸಿಕೊಂಡ್ರ ಅನೇಕ ಕೋಟಿ ದುಃಖಗಳು ವ್ಯಾಪಿಸ್ತಾವು. ಅದರಂತೆ ನಮ್ಮಲ್ಲಿ ಅನೇಕ ಪಾಪ ಕರ್ಮಗಳನ್ನಾಗ್ಲಿ ಅಹಂಕಾರ ದರ್ಪಾದಿಗಳನ್ನ ನಾವು ಬೆಳೆಸಿದೇವಂದ್ರ ಅದರಿಂದ 1000 ಕೋಟಿ ದುಃಖವನ್ನ ಅನುಭವಿಸ್ತೇವೆ ಅನ್ನುವಂಥದ್ದನ್ನ ನಿನ್ನೆ ನಾವು ಕೇಳ್ಕೊಂಡು ಬಂದೀವಿ. 1ರಿಂದ ಅನರ್ಥ ಕೋಟಿ ಬಂದು ಉಣಿಸ್ತಾ ಒಂದು ತಪ್ಪಿನಿಂದ ಅನೇಕ ಕೋಟಿ ದುಃಖಗಳು ನಮ್ನ ವ್ಯಾಪಿಸ್ತಾವ ಅನ್ನುವಂಥದ್ದನ್ನ ನಿನ್ನೆ ದಿವಸ ನಾವೆಲ್ಲರೂ ಕೇಳ್ಕೊಂಡು ಬಂದೇವೆ. ಅದಕ್ಕೆ ಒಟ್ಟಾರೆ ಇವು ಏನದಾವಲ್ಲ, ದಂಭ, ದರ್ಪ, ಮದ, ಲೋಭ, ಮಾನ, ಮೋಹ, ಕದನ, ಕರ್ಕಶ, ಯೌವನದ ಸೊಂಪು, ಸೊಬಗು ಇವೆಲ್ಲವೂ ಕೂಡ ನಮ್ಮನ್ನ ಏನ್ ಮಾಡ್ತಾವಂದ್ರ ಇವು 8 ಮದಗಳ ಒಳಗ್ ಕೂಡಿ ನಮ್ಮನ್ನ ಮತ್ತಷ್ಟು ದುಃಖಕ್ಕೆ ಈಡು ಮಾಡ್ತಾವು. ಅದಕ್ಕೆ ಇವನ್ನ ಆದಷ್ಟು ಇಂಥ ಒಳ್ಳೆ ಕಾರ್ಯಗಳಿಗೆ ಹಚ್ಚಿ ಅವಕರದಿಂದ ಹೊರಗೆ ಬರ್ರಿ ಕಡೆಕಾರಿ ಅನ್ನುವಂಥದ್ದನ್ನ ನಿನ್ನೆ ದಿವಸ ನಾವು ಕೇಳ್ಕೊಂಡು ಬಂದೇವಿ. ಇವತ್ತ 5ನೇ ಪದದೊಳಗ ನಿಜಗಳು ಏನ್ ಹೇಳ್ತಾರಂದ್ರ, ತನ್ನೊಳು ಸುಖ ದುಃಖ ಮೋಹಾದಿಗಳು ತೋರಲು ಉನ್ನಿಪದು ತಿಳಿಯುವುದು, ಉನ್ನಿಪದು ಅಂದ್ರೆ ತಿಳಿಯುವುದು, ಗುಣಮಯ ಎಂದು ಅಂದ್ರೆ ಇಲ್ಲಿ ಗುಣಮಯವೆಂದು ಅನ್ನುವಂಥದ್ದನ್ನು ಒಂದು ಪಲ್ಲವಿ ಒಳಗೆ ಇಟ್ಟುಕೊಂಡು, ತನ್ನೋಳು ಅಂದ್ರೆ ಈ ಜೀವಾತ್ಮನಲ್ಲಿ ನಾವು ಶರೀರ ನಾವಂತೀವಲ್ಲ, ಇದು ಶರೀರ ನಾನಲ್ಲ. ಈ ಜೀವಾತ್ಮನಲ್ಲಿ ತನ್ನಲ್ಲಿ ಸುಖ ದುಃಖ ಮೋಹಾದಿಗಳು
ಆ ಇವು ಆನಂದ ದುಃಖ ಮೋಹ ಮೊದಲಾದಗಳು ಏನು ತೋರ್ತಾವಲ್ಲ ಅವನ್ನೆಲ್ಲ ಸುಖ ದುಃಖ ಮೋಹಾದಿಗಳು ಎದರ್ಲಿಂದ ತೋರ್ತಾವು ಮೂರು ಗುಣಮಯದಿಂದ ಅಂದ್ರ ಗುಣಮಯವೆಂದು ಅಂದ್ರ ಮೂರು ಗುಣಗಳು ತ್ರಿಗುಣ ಸ್ವರೂಪವೆಂದು ಉನ್ನಿಪದು ಅಂದ್ರ ಇಲ್ಲಿ ಉನ್ನಿಪದು ಅಂದ್ರ ಹೇಳ್ಕೊತ ಬಂದಾರ ಅನ್ನುವಂಥದ್ದನ್ನ ಇಲ್ಲಿ ನಮಗ ಸ್ಪಷ್ಟ. ಈ ಮೂರು ಗುಣಗಳಿಂದ ನಮಗ ದುಃಖ ಆಗ್ತದ. ಇವೇ ಮೂರು ಗುಣದಿಂದ ಮೂರು ಗುಣಗಳು ಯಾವಂದ್ರ ಸತ್ವಗುಣ ರಜೋಗುಣ ತಮೋಗುಣ. ಈ ಮೂರು ಗುಣಗಳ ನಮ್ಮಲ್ಲಿ ಇದ್ದು ಅಂದ್ರ ಒಂದ್ ವೇಳೆ ಸತ್ವಗುಣವನ್ನ ನಾವು ಶಾಸ್ತ್ರ ಮುಖಾಂತರ ಸತ್ಸಂಗದ ಮುಖಾಂತರ ಗುರು ಹಿರಿಯರ ಮುಖಾಂತರ ನಾವು ಕುರ್ನ ಬೆಳೆಸ್ತಿದ್ದೇವೆ ಬೆಳೆಸ್ಕೊಂಡ್ ಬಂದಿದ್ದೇವೆ ಅಂದ್ರ ನಮಗ್ ಏನಾಗ್ತದ ಇದೇ ಜನ್ಮದೊಳಗ ಮುಕ್ತಿ ಆಗ್ತದ, ಸುಖದಿಂದನೂ ಬಾಳ್ತೇವಿ. ಸತ್ವಗುಣ ಉಳ್ಳವ್ರಿಗೆ ಮಾತ್ರ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಇವತ್ತು ಯಾವುದೇ ಅಲ್ಲಿ ಭಗವದ್ಗೀತಾ ಅದು ಎಲ್ಲಾನು ನಮ್ಗ ತಿಳಿಸುವಂತ ಬಂದಾರ. ಸತ್ವ ಸಂಜಾಯತೆ ಜ್ಞಾನಂ, ಸತ್ವಗುಣ ಉಳ್ಳವ್ರಿಗೆ ಜ್ಞಾನ ಆಗ್ತದ, ರಜೋಗುಣ ಇದ್ದವ್ರಿಗೆ ಏನಾಗ್ತದ, ತಮೋ ಗುಣ ಇದ್ದವ್ರಿಗೆ ಏನಾಗ್ತದ ಅನ್ನುವಂಥದ್ದನ್ನ ಇವತ್ತ ನಮ್ಮಲ್ಲಿ ನಾವೇ ಕಂಡುಕೊಳ್ಳೋದು. ನಮಗ ಯಾವ ಗುಣ ಅದಾನು ನಮ್ಗೆ ಗೊತ್ತಾಗ್ತದ. ನಮ್ಮಲ್ಲಿ ಒಡಲ ಈ ಶರೀರನೇ ನಾನೆಂದು ಈ ಅಜ್ಞಾನದಿಂದ ಕೂಡಿ ಜಡಭಾವ ಮತ್ತು ಅತಿ ನಿದ್ರೆ ಆಲಸ್ಯ ಕರ್ಮಾಳಿ ಬಿಡದೆ ಅಸತ್ಯವನ್ನ ಚಪಲತ್ವ ಒಳಗೂಡಿ ವ್ಯಥ ಕೆಡುವ ತನುವನೇ ಕೂಡಿಯುವುದಕ್ಕ ಇದಕ್ಕೆ ಏನಂತಾರ ಅಂದ್ರೆ ತಾಮಸ ಗುಣ ಅಜ್ಞಾನ ಅನ್ನುವಂಥದ್ದನ್ನ ನಾವು ಅನೇಕ ಸಲ ಕೇಳ್ಕೊತ ಬಂದೇವೆ. ಈ ಒಡಲವೇ ಈ ಶರೀರವೇ ನಾನಂದೇವಂದ್ರ ಇದಕ್ಕೆ ಅಜ್ಞಾನ ಅನ್ನುವಂಥದ್ದನ್ನ ಇದು ಎಲ್ಲಿರ್ತದಂದ್ರ ತಾಮಸ ಗುಣದೊಳಗೆ ಇರ್ತದ ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ಕೊಂಡು ಬಂದೇವಿ. ಇದನ್ನೇ ನಿಜಗೊಂಡ್ರು ಕೂಡ ಜ್ಞಾನ ಪ್ರತಿಪಾದನ ಸ್ಥಳದೊಳಗ ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯವೆನ್ನದೆ ಅಂದ್ರೆ ಈ ಶರೀರ ನಾನು ಯಾರದೀನಿ, ಬರೀ ಶರೀರ ನಾನು ಅಂತೀನಿ, ಎರಡು ಕೂಡಿಸಿ ಅಂತೀನಿ. ಯಾವುದು ಇವತ್ತು ನಮ್ಮಲ್ಲಿ ವಿವೇಕನೇ ಇಲ್ಲ, ಯಾವುದು ಇದ್ರ ಸತ್ಯ ಯಾದ ಯಾವುದು ಅಸತ್ಯ ಅದ ವಿವೇಕ ಇಲ್ಲ ಸಂಬಂಧ ಇವು ಎರಡೂ ಕೂಡಿಸಿಗೆ ನಾನೇನಂತೀನಿ ಶರೀರಕ್ಕೆ ನಾನು ಆತ್ಮ ಅಂತೀನಿ. ಇದು ಏನಂತಾರ ಅಂದ್ರೆ ಇದಕ್ಕ ವಿಚಾರಿಸದೆ ಅಂದ್ರೆ ಈ ವಿಕೃತಿ ಉಳ್ಳ ತನುವಿಗೆ ತಾನ್ ಅನ್ನೋದು. ಇದು ಏನಪ್ಪಾ ಅಂದ್ರ ಈ ತನು ಹೆಂಗದ ಅಂತೇಳಿ ವ್ಯಯ ಆಗದೆ ಅಂದ್ರೆ ಇದು ಹೆಂಗದ ಶರೀರ ವಿಕಾರವಂತದ, 6 ವಿಕಾರಗಳಿಂದ ಕೂಡಿದ ಮತ್ತು ಒಳಗೆ ಹೆಂಗದಂದ್ರ ಮಲಮೂತ್ರಾದಿಗಳಿಂದ ಕೂಡಿದ ಶರೀರವಿಗೆ ಮತ್ತ ಇದಕ್ ನಾನ್ ಅತೀನಿ ಅಂದ್ರ ಇದು ಏನಂದ್ರ ಅಜ್ಞಾನ. ಅಜ್ಞಾನ ಎಲ್ಲಿದ ತಮೋ ಗುಣದಾಗದ. ನಾವೆಲ್ಲರೂ ತಮೋ ಗುಣದವ್ರು ಅನ್ನುವಂಥದ್ದು ಹಿಂಗ ತಿಳಿಸಿ ಹೇಳ್ತಾರ, ಅವ್ರು ಬೇಯ್ದು ಹೇಳ್ತಾರ. ಇಲ್ಲಿ ಒಡಲು ತಾನೆಂದರಿಯುವುದೇ ಮಂದಮತಿ, ಒಡಲು ನಾನೆಂದೇನ್ ತಿಳ್ಕೊಂಡೇವಲ್ಲ ಇದೇ ಮಂದ, ಇದೇ ಮೋಸ. ಮತ್ತ ಜಡ ಭಾವ ಅಂದ್ರ ನಮ್ಮಲ್ಲಿ ಈ ಶರೀರ ನಾನಂದೇವಪ್ಪ ಅಂದ್ರೆ ಇದು ಜಡ ಭಾವ, ಅತಿ ನಿದ್ರೆ. ಮತ್ತ ನಿಷೇಧ ಅಂದ್ರ ಮಾಡಲಾದ ಕರ್ಮಗಳನ್ನ ಮಾಡೋದು. ಇವತ್ತ ನಿಷೇಧ, ಇವತ್ತು ಸರ್ಕಾರ ಆಗ್ಲಿ, ಇವತ್ತು ನಮ್ಮ ಹಿರಿಯರಾಗ್ಲಿ, ಊರಾಗಲಿ ಒಂದು ಯಾವ್ಯಾವುದು ನಮ್ಮ ಹೊಲದಾಗ ನಾವು ಗಳೆ ಹೊಡೆದ್ರ, ನಮ್ಮ ಮನಿ ಒಳ ಮುಂದ ನಾವು ಕಸ ಹೊಡ್ಕೊಂಡ್ರ ಬರಾಬರಿ ಇರ್ತೇವೆ ನಾವು ಎಲ್ಲರೂ. ಅದನ್ನ ಬಿಟ್ಟು ಏನ್ ಮಾಡ್ತೀವಿ, ಮತ್ತೊಬ್ರಿಗೆ ಹೊಲ ಒತ್ತುದು, ಮತ್ತೊಬ್ರಿಗೆ ಸುಮ್ನೆ ತೊಂದ್ರೆ ಕೊಡುದು. ಇವು ಎಲ್ಲ ಏನ್ ಮಾಡ್ತಾವಪ್ಪ ಅಂದ್ರ ಇವು ನಿಷೇಧ ಕರ್ಮ. ಜಾತಿ ಅಭಿಮಾನ ಪಟ್ಕೊಂಡು ಮತ್ತೊಬ್ರಿಗೆ ಇಂತ ಬೇಯ್ದು ಇಂತ ಏನಿರ್ತಾವಪ್ಪ ಅಂದ್ರ ಮಾಡಲಾದ ಕಾರ್ಯಗಳನ್ನ ಪರಧನ ಪರಸ್ತ್ರೀ ಪರದೈವ ಇವೆಲ್ಲ ನಿಷೇಧ ಇರ್ತಾವ. ಆದ್ರೂ ಇವು ಅಜ್ಞಾನಿ ಮಂದಮತಿ ಉಳ್ಳವ್ರು ಏನ್ ಮಾಡ್ತಾರ, ಇವು ಮಾಡಲಾದ ಕಾರ್ಯಗಳನ್ನ ಮಾಡೋರು ಯಾರು ಮಾಡ್ತಾರ ಅಂದ್ರೆ ತಮೋ ಗುಣದವ್ರು. ಅಂದ್ರೆ ತಮೋ ಗುಣದವ್ರು ಅಂದ್ರೆ ಅವ್ರಿಗೆ ರಾಕ್ಷಸರ ಅನ್ಬೇಕು. ಮುಂದ ಏನ್ ಹೇಳದ, ಬಿಡಲದ ಚಪಲತೆ, ಬಿಡದ ಅಸತ್ಯ ಚಪಲತ್ವ ಹಿಡಿದು ವ್ಯಥ ಕೆಡುವ ತನುವನೇ ಕೂಡಿಯುವುದು. ಈ ಕೆಡುವ ತನುವನೇ ಕೂಡಿಕೊಂಡಿದು ನಾನು ಅಂತಾರಲ್ಲ, ಇದಕ್ಕೆ ಏನ್ ಅನ್ಬೇಕು ಅಂದ್ರೆ ತಾಮಸ ಗುಣದವ್ರು ಅನ್ನುವಂಥದ್ದನ್ನ ಇಲ್ಲಿ ಒತ್ತು ಕೊಟ್ಟು ಹೇಳ್ಕೊತ ಬಂದಾರ. ಅದಕ್ಕ ಅವ್ರು ಏನ್ ಹೇಳ್ತಾರ ಅಂದ್ರೆ ಇಲ್ಲಿ ನೀವು ಹೆಂಗ್ ಹೇಳ್ತೀರಿ ಇವೆಲ್ಲ ಸತ್ವಗುಣ ರಜೋಗುಣ ಅದಾವು ತಮೋ ಗುಣ ಅದಾವ ಅನ್ನುವಂಥದ್ದನ್ನ ಹೆಂಗ್ ಹೇಳ್ತೀರಿ ಅನ್ನುವಂಥದ್ದನ್ನ ಅಲ್ಲಿ ಪ್ರಶ್ನೆ ಮಾಡ್ಯಾರ. ಅದಕ್ ಪ್ರಶ್ನೆಗೆ ಅವ್ರ ಉತ್ತರ ಏನ್ ಹೇಳ್ಕೊತ ಬಂದಾರ ಅಂದ್ರ, ಒಂದು ಸತ್ವಗುಣ ಇದನ್ನು ಗ್ರಹಣ ಮಾಡಬೇಕು, ಇವು ರಜತಮ ಗುಣಗಳು ಇವುಗಳನ್ನು ತ್ಯಾಗ ಮಾಡಬೇಕು ಎಂಬುದನ್ನ ತಾವು ಹೆಂಗ್ ತಿಳಿತದ ಹೆಂಗ್ ಹೇಳ್ತೀರಿ ಅಂತಂದಾಗ
ಅದಕ್ಕೊಂದವ್ರು ಸಮಾಧಾನ ಹೇಳ್ಯಾರ. ಏನ್ ಹೇಳ್ಯಾರ? ಪರ್ವತದ ಮುಖದಲ್ಲಿ ಹೊರಡತಕ್ಕ ಹೊಗೆಯನ್ನು ಕಂಡು ಈ ಪರ್ವತದಲ್ಲಿ ಅಗ್ನಿ ಉಂಟು ಹೇಗೋ ಅನುಮಾನದ ಮೇಲಿಂದ ತಿಳಿಲಿಕ್ಕೆ ಬರುತ್ತದ. ಹಾಗೆ ಯಾವುದರಿಂದ ಸುಖ ತೋರುತ್ತದೆ ಅದು ಸತ್ವಗುಣವೆಂದು, ಯಾವುದರಿಂದ ದುಃಖ ತೋರುತ್ತದೆ ಅದು ರಜೋಗುಣವೆಂದು, ಮೋಹ ಯಾವುದರಿಂದ ತೋರುತ್ತದೆ ಅದಕ್ಕೆ ತಮೋ ಗುಣವೆಂದು ಅನ್ನುವಂಥದ್ದನ್ನ ನಮಗ್ ಗುರ್ತಾಕ್ಕದ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಹೆಂಗ ನಮಗ್ ಗುರ್ತಾಕ್ಕದ ಅಂದ್ರೆ, ಇವತ್ತು ಮ್ಯಾಗ ಮಳಿ ಆಗಿತ್ತು ಅಂದ್ರ ನಮಗ್ ಮಳಿ ಆಗಿಲ್ಲ, ಇಲ್ಲಿ ಊರ್ ಮುಂದ ಹಳ್ಳ ಬಂದಿತ್ತು ಅಂದ್ರೆ ಮ್ಯಾಗ ಮಳಿ ಆಗ್ಯದಪ್ಪ ಅಂತ ನಮ್ಗ್ ಗುರ್ತಾಕ್ಕದ. ಇದೊಂದು ದೃಷ್ಟಾಂತ ಕೊಟ್ಟು ತಿಳಿಸ್ತಾರ. ಹಂಗ ನಮ್ಮಲ್ಲಿ ಸತ್ವ ಗುಣ ಇತ್ತು ಅಂದ್ರ ಇವು ಎಲ್ಲ ಹೇಳ್ತಾರ. ಸತ್ವ ಗುಣ ಇತ್ತಪ್ಪ ನಮ್ಗೆ ಹೆಂಗ್ ಗುರ್ತಾಕ್ಕದ ಅಂದ್ರೆ, ನಮ್ಮಲ್ಲಿ ಮಳಿ ಇದು ಒಂದ್ ದೃಷ್ಟಾಂತ ಹೇಳಿದವಲ್ಲ, ಹೊಗೆ ಎದ್ದದಂದ್ರ ಪರ್ವತದೊಳಗ ಅಲ್ಲಿ ಬೆಂಕಿ ಅದ. ಇಂಥ ಗುಣಗಳು ನಮ್ಮಲ್ಲಿ ಅದಾವ ಅಂದ್ರ ಈ ತಮೋ ಗುಣ ನಮ್ಮಲ್ಲಿ ಅದಾವು ಅನ್ನುವಂಥದ್ದು ತಾನೇ ಗುರ್ತಾಕ್ಕದ ಅನ್ನುವಂಥದ್ದು ತಿಳಿಸುದು. ಇದು ನಾವ್ ಕಂಡಿಲ್ಲ, ಕಾಣ್ಲಿಕ್ಕೂ ಕೂಡ ಹಳ್ಳ ನೋಡಿ ಹೆಂಗ್ ಮಳಿ ಆಗ್ಯದ ಅಂತೇಳಿಕ್ಕೆ ನಾವು ಗೆಸ್ ಮಾಡ್ತೇವಿ. ಹಂಗ ಇಂಥ ಗುಣಗಳು ಉಳ್ಳವ್ರು ಇದ್ದೇವಂದ್ರ ನಮಗ್ ಏನಾಗ್ತದ ಅನ್ನುವಂಥದ್ದನ್ನ ಇಲ್ಲಿ ಆದಷ್ಟು ಸತ್ವ ಗುಣಗಳನ್ನ ವೃದ್ಧಿ ಮಾಡ್ರಿ ಅನ್ನುವಂಥದ್ದನ್ನ ನಿಜಗೊಂಡ್ರೆ ಒಟ್ಟಾರೆ ನಮಗ ಅಭಿಪ್ರಾಯ. ಇವು ಇದ್ದವ್ರಿಗೆ ಅಜ್ಞಾನದೊಳಗೆ ಕಾಲ್ ಕಳೀತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳೋರದರ. ಒಡಲು ತಾನೆಂದು ದೇಹವೇ ತಾನೆಂದು ಅರಿಯುವುದೇ ತಿಳಿಯುವುದೇ ಮಂದಮತಿ. ಈ ಶರೀರೇ ನಾನು ಅನ್ನೋದು, ಇದಕ್ಕೆ ಅಲಂಕಾರ ಮಾಡುದು, ಇದನ್ನೇ ಏನ್ ಮಾಡುದಪ್ಪ ಅಂದ್ರ ಪ್ರತಿಷ್ಠೆ ಮಾಡುದು, ಇದನ್ನೇ ಯೌವನದ ಅಹಂಕಾರ ತೋರಿಸುದು, ಒಂದು ಚಲುವಿಕೆ ಅಹಂಕಾರ ತೋರಿಸುದು, ಇವು ಎಲ್ಲ ದೇಹವೇ ನಾನು ಅನ್ನುವಂಥದ್ದನ್ನ ಇಂಥದ್ ಯಾರು ಮಾಡ್ತಾರಂದ್ರ ಮಂದ ಬುದ್ಧಿಯವರು ಮೋಸ ಮಾಡ್ತಾರ. ಮತ್ತ ಕಪಟ ಅಂದ್ರ ಜಶಭಾವ, ಏನೊಂದು ತಿಳಿಯದಿರುವುದು ಅಂದ್ರೆ ಜಡಭಾವ, ಏನೊಂದು ತಿಳಿಯದಿರುವುದು. ಅತಿ ನಿದ್ರೆ ಮಾಡ್ತಿದ್ರ ಅಂದ್ರೆ ಅವರಲ್ಲಿ ತಾಮಸ ಗುಣ ಅದ ಅಂತ ತಿಳ್ಕೊಬೇಕು. ನಿಷೇಧ ಕರ್ಮಾಳೆ, ವೇದ ನಿಂದಿತವಾಗಲಂದ್ರ ವೇದಗಳಲ್ಲಿ ಏನ್ ಹೇಳ್ಕೊತ ಬಂದಾರ, ಪೂರ್ವಿಕರು ಹಿರಿಯರು ಏನ್ ಹೇಳ್ಕೊತ ಬಂದಾರ, ಕಾನೂನ್ ಏನ್ ಹೇಳ್ಕೊತ ಬಂದಾರ, ಅದ್ರೊಳಗೆ ನಾವು ನಡೆದೇವಪ್ಪ ಅಂದ್ರ ಅದು ಸತ್ವ ಗುಣ ಇರ್ತದ. ಕಾನೂನನ್ನು ಬಿಟ್ಟು ಗುರು ಶಾಸ್ತ್ರಗಳು ಹೇಳಿದ್ದನ್ನ ಬಿಟ್ಟು ನಾವು ಮತ್ತ ಈ ದೇಹಾದಿ ಬುದ್ಧಿಗಳು ಹೊಡ್ಕೊಂಡು ಅಹಂಕಾರ ತೋಡ್ತಿದ್ದೇವೆ ಅಂದ್ರೆ ಎಲ್ಲ ತಮೋ ಗುಣದವ್ರು ಅನ್ನುವಂಥದ್ದನ್ನ ನಮಗ ತಿಳ್ಕೊತ ಹೊಂಟಾರೆ. ಎಡಬಿಡಿದ ಇರುವ ಆಲಸ್ಯ ಮತ್ತು ಚಪಲತ್ವ ಹಿಡಿದು ಚಾಳಿಕತವನ್ನು ಪರಿಗ್ರಹಿಸಿ ಅಂದ್ರೆ ಚಪಲತ್ವ ಹಿಡಿದು ವ್ಯರ್ಥವಾಗಿ ಕೆಡುವ ತನುವನೇ ನಾಶವಾಗುವ ರೀತಿಯನ್ನು ಕೂಡಿರುವ ಶರೀರಕ್ಕೆ ನಾನು ಅಂತೇವಲ್ಲ, ಇದೇ ತಾಮಸ ಗುಣ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಈ ತಾಮಸ ಗುಣದ ಲಕ್ಷಣ ಹೆಂಗಿರ್ತದ ಅನ್ನುವಂಥದ್ದನ್ನ ಲಕ್ಷಣ ಮುಖಾಂತರ ತಿಳ್ಕೊಬೇಕಾಗಿ ನಾವು. ಹೆಂಗ ನೀರು ಹಳ್ಳ ಬಂದದಂದ್ರ ಮಳಿ ಆಗ್ಯದಂತ ಹೆಂಗ್ ಗುರ್ತಾಗ್ತದ, ಇಂಥ ಗುಣಗಳು ನಮ್ಮಲ್ಲಿ ಇದ್ದು ಅಂದ್ರ ನಮ್ಮಲ್ಲಿ ತಮೋ ಗುಣ ಅದ ಅಂತ ನಾವು ತಿಳ್ಕೊಬೇಕು. ಒಡಲು ತಾನೆಂದರಿಯುವುದೇ ಮಂದಮತಿ. ಒಡಲು ನಾನಂತೇನ್ ತಿಳ್ಕೊಂಡಿನಲ್ಲ ಇದೇ ಮಂದಮತಿ. ಅಂದರೆ ದೇಹವೇ ತಾನೆಂದು ತಿಳಿಯುವುದೇ ಮಂದ ಬುದ್ಧಿ. ಹೇಳಿದರೂ ತಿಳಿಯದೇ ಇರತಕ್ಕ ಬುದ್ಧಿಗೆ ಮಂದ ಬುದ್ಧಿ ಎಂದು ಕರೀತಾರ. ಎಷ್ಟು ಹೇಳಿದ್ರು ಕೂಡ ಅವಂಗ ತಿಳಿಲಿಲ್ಲ ಅಂದ್ರೆ ಇದು ಮಂದ ಬುದ್ಧಿ ಅಂತ ತಿಳ್ಕೊಬೇಕು. ಗುರು ಶಾಸ್ತ್ರಾದಿಗಳು ನೀನು ದೇಯವಲ್ಲ, ನೀನೇನದಿ ಬ್ರಹ್ಮ ಸ್ವರೂಪವೇ ನೀನಿರುತ್ತಿ, ವಿಚಾರ ಮಾಡಿ ನೋಡು. ಈ ದೇಹವನ್ನು ಇದರಿಟ್ಟು ಅರಿಯುತ್ತಿ, ಇದನ್ನ ಇದರಿಟ್ಟು ಹೆಂಗರಿತಿ ಅಂದ್ರ ಸೊರಿವಿಕೆ ಮತ್ತು ಸೊಕ್ಕುವಿಕೆಯನ್ನು ನಿನಗೆ ಗುರ್ತಾಕದ. ಈ ಶರೀರ ಸ್ವರ್ಗ್ಯದ, ಈ ಶರೀರ ದಷ್ಟಪುಟ್ಟು ಗಾಂವ್ ಆಗ್ಯದ, ಈಗ ನನಗೆ ಆರೋಗ್ಯವಂತನದೀನಿ, ಮೊದಲ ಆರೋಗ್ಯ ಇದ್ದಿದ್ದಿಲ್ಲ. ಇವು ಎಲ್ಲವನ್ನು ನೀ ಹೇಳ್ತಿ ಅಂದ್ರ ಈ ಶರೀರ ನೀನ್ ಹೆಂಗದಿ ಇದನ್ನ ಅರಿಯುವಂತ ನೀ ಪ್ರತ್ಯೇಕವದಿ. ಹೆಂಗ ಪ್ರತ್ಯೇಕದಿ ಅಂದ್ರ ಒಂದು ಘಟ ಅದ, ಆ ಘಟವನ್ನ ನಾವು ಕಣ್ಣಿದ್ರಿಂದ ಇಷ್ಟು ಅಗಲದ, ಇಷ್ಟು ದಪ್ಪದ, ಮಣ್ಣಿಂದ ಅದಂತ ನಾ ಅರಿತೀನಿ. ಆದ್ರ ಘಟ ನಾನು ಆಗ್ತೀನಿ ಅನ್ನೋ ಅಂದ್ರೆ ಘಟ ನಾನು ಆಗುದಿಲ್ಲ. ಯಾಕ ಘಟವನ್ನ ಅರಿಯುವುದು ನಾನೇನದೀನಿ ಪ್ರತ್ಯೇಕವಾಗಿದ್ದೀನಿ. ಹಂಗ ಈ ದೇಹದೊಳಗಿದ್ದು ದೇಹವನ್ನ ನಾನು ಭಿನ್ನನಾಗಿ ತಿಳಿತೀನಿ, ಅದಕ್ಕೆ ಈ ದೇಹ ನಾನಾಗುದಿಲ್ಲ. ಆದ್ರೆ ಇದನ್ನೆಲ್ಲವನ್ನ ಅರಿತೀನಿ ಅಂತ ತಿಳ್ಕೊಂಡ ಏನಾಗೀನಿ, ಇದಕ್ಕೆ ದೇಹಕ್ಕೆ ನಾನು ಬ್ಯಾರೆ ಅದೀನಿ ಅನ್ನುವಂಥದ್ದನ್ನ ತಿಳಿಯುದು ಬಿಟ್ಟು ಈ ದೇಹವೇ ನಾನು ಅಂತ ತಿಳ್ಕೊಟ್ಟಿಲ್ಲ. ಎಷ್ಟು ವೇದಗಳು ಗುರುಗಳು ವಿಚಾರ ಹೇಳ್ತಾರ, ದಿನ ಅದನ್ನ ಹೇಳ್ತಾರ. ನೋಡಪ್ಪ ವಿಚಾರ ಮಾಡು, ದೇಹಾದಿ ವ್ಯವಹಾರಗಳು ಮಿಥ್ಯ ಅದಾವು, ಆತ್ಮನ ವ್ಯವಹಾರ ಸತ್ಯ ಅದಾವು. ಸತ್ಯ ಗುಣವನ್ನ ವೃದ್ಧಿ ಮಾಡ್ಕೊಂಡು ಜ್ಞಾನವನ್ನ ಮಾಡ್ಕೊಂಡು ಮುಕ್ತನಾಗುವಂತ ವೇದಗಳು ಹೇಳ್ತಾವು, ಘಂಟಾಘೋಷ ಹೇಳ್ಕೊತ ಬಂದಾವು. ಆದರೂ ಕೂಡ ನಾವ್ ಏನು ಮಾಡ್ತೀವಪ್ಪ ಅಂದ್ರ ಮತ್ತೆ ದೇಹಾದಿ ಬುದ್ಧಿನೇ ಎಷ್ಟು ಕೇಳಿದ್ರು ಕೂಡ ನಮ್ ದೇಹಾದಿ ಬುದ್ಧಿನೇ ಹೋಗಲ್ದು, ಜಡ ಭಾವನೆ ಹೋಗಲ್ದು.
ಇದು ಹೆಚ್ಚು ನಮ್ಮಲ್ಲಿ ದೇಹಾದಿ ಬುದ್ಧಿ ಇದ್ದು ಅಂದ್ರ ಇಂಥವೆಲ್ಲ ನಿದ್ರೆ, ಆಲಸ್ಯ, ಮುಗ್ಗುಲ್ತನ, ಅಹಂಕಾರ ಇವು ಎಲ್ಲವೂ ಇರುವುದರಿಂದ ನಮ್ಗೆ ಏನ್ ಅನ್ಬೇಕು, ಇವು ಆ ತಾಮಸ ಗುಣದವರು ಅನ್ನುವಂಥದ್ದನ್ನ ಇಲ್ಲಿ ಅವ್ರು ಗಟ್ಟಿ ಮಾಡ್ಕೊತ ಬಂದಾರ. ಅದಕ್ಕೆ ನಮ್ಮಲ್ಲಿ ಯಾವ ಗುಣ ಅದಾವನ್ನ ನಾವೇ ಕಂಡ್ಕೊಳಕ್ ಬರ್ತದ. ಅದಕ್ಕೆ ಇವು ಇದ್ದುವಪ್ಪ ಅಂದ್ರ ಅವಕ್ಕೂ ಒಂದೊಂದು ಸಾಧನೆ ಹೇಳ್ಯಾರ. ಯಾವುದನ್ನ ನಮ್ಮಲ್ಲಿ ಹೆಂಗ ಅಹಂಕಾರನ ಕಳ್ಕೋಬೇಕು ಅನ್ನುವಂಥದ್ದನ್ನ, ಹೆಂಗ ನಾವು ಸತ್ವ ಗುಣವನ್ನ ವೃದ್ಧಿ ಮಾಡ್ಬೇಕು ಅನ್ನುವಂಥದ್ದನ್ನ ನಮ್ ದಿನ ಶಾಸ್ತ್ರದ ಹೇಳ್ಕೊತ ಬರ್ತದ. ದಿನ ನಿತ್ಯ ನೀವು ನಾಮಸ್ಮರಣೆ ಮಾಡ್ರಿ, ದೇಹಾದಿ ಬುದ್ಧಿ ನಷ್ಟ ಮಾಡ್ಕೋರಿ, ಸತ್ಸಂಗ ಮಾಡ್ರಿ, ಭಗವಂತನ ಹೇಳಿದಂತೆ ಇವತ್ತು ಸತ್ವ ಗುಣದೊಳಗಾಗ್ಲಿ ಹಿರಿಯರು ಹೇಳಿದಂತೆ ಒಂದು ನೀತಿವಂತರಾರಿ ಅನ್ನುವಂಥದ್ದನ್ನ ನಮ್ಗೆ ಹೇಳ್ಕೋತ ಬಂದಾರ. ಇವು ನಮ್ಮಲ್ಲಿ ವೃದ್ಧಿ ಆಗಾಕತ್ತು ಅಂದ್ರೆ ಸತ್ವ ಗುಣ ಅದಾವು. ಇನ್ನ ದೇಹಾದಿ ಬುದ್ಧಿಗಳಿಗೆ ನಮ್ದು ಒತ್ತು ಕೊಡ್ತಿದ್ದೇವೆ, ಇದೇ ಸತ್ಯ ಅಂತಿದ್ದೇವೆ, ನಮ್ಮಲ್ಲಿ ತಮೋ ಗುಣ ಅದಾವ ಅಂತ ನಾವೇ ತಿಳ್ಕೊಳ್ಳೋದು, ಮತ್ತೊಬ್ರು ಹೇಳುದೇ ಬೇಕಾಗಿಲ್ಲ. ಇವತ್ತ ಊರ್ ಮುಂದೆ ಹಳ್ಳ ಬಂದದಂದ್ರೆ ಮಳಿ ಆಗ್ಯಂತ ನಾವು ಮತ್ತೊಬ್ರಿಗೆ ಕೇಳುದಿಲ್ಲ, ನಾವೇ ತಿಳ್ಕೊಂಡ್ಬಿಡ್ತೇವೆ ನಮಗಾಗಿಲ್ಲ ಮ್ಯಾಗ ಆಗ್ಯದ. ಹಂಗ ಇಂತ ಗುಣಗಳು ನಮ್ಮಲ್ಲಿ ಅದಾವಂದ್ರ ನಮ್ಮಲ್ಲಿ ಇನ್ನ ಇಂಥ ತಮೋ ಗುಣ ಅದ, ಇನ್ನ ರಜೋ ಗುಣ ಅದ. ಇಂತ ನಮ್ಮ ಹೃದಯ ದುಃಖಿಗಳನ್ನ ಕಂಡ್ರ ಮನಸ್ಸು ಕರಗ್ತಿತ್ತು ಅಂದ್ರ, ಒಂದು ಸತ್ಯವನ್ನೇ ಯಾವಾಗಲೂ ಪ್ರತಿಪಾದಿಸ್ತಿದ್ದಂದ್ರ, ಈ ದೇಹಾದಿ ವರ್ಗಳು ಮಿಥ್ಯದವು, ಆತ್ಮವೇ ಸತ್ಯ ಅಂತ ನಮ್ಮಲ್ಲಿ ಯಾವಾಗಲೂ ಅನುಭವಕ್ಕೆ ಬರ್ತಿತ್ತು ಅಂದ್ರ ಅವನಲ್ಲಿ ಸತ್ವ ಗುಣ ಅದಾವಂತ ನಮಗೆ ಗೊತ್ತಾಗ್ತದ. ಅದನ್ನ ಇಲ್ಲಿ ಯಾವ ಗುಣಗಳದಾವು ಮತ್ತೊಬ್ರು ಹೇಳುದು ಬೇಡ, ನಮಗೆ ಗುರ್ತಾಗ್ತದ ಅನ್ನುವಂಥದ್ದನ್ನ ಇಲ್ಲಿ ಕೇಳ್ಕೋತ ಹೊಂಟಾರ. ಅದರ ಸ್ವರೂಪ ಹೆಂಗದ ಮತ್ತ ಅವ್ರ ಧರ್ಮ ಹೆಂಗದ, ಸತ್ವ ಗುಣದ್ದು ರಜೋಗುಣದ್ದು ಧರ್ಮಗಳು ಹೆಂಗದಾವ ಅಂತೇಳಿ ನಮ್ಗೆ ಅತ್ಯತಿ ತಿಳಿಸುವುದ್ರಿಂದ ಇನ್ನಿಷ್ಟು ಏನಾದ್ರೂ ನಮಗ್ ಪರಿಣಾಮ ಹೊಂದಿ ಸತ್ವಗುಣವನ್ನ ವೃದ್ಧಿ ಮಾಡಿಕೊಂಡು ಮೋಕ್ಷದ ದಾರಿಯನ್ನು ಹಿಡಿತಾರನು ಅನ್ನುವಂಥದ್ದನ್ನ ನಿಜಗೊಂಡ್ರ ಉದ್ದೇಶದಲ್ಲಿ ಇಲ್ಲಿ ಏನಪ್ಪಾ ಅಂದ್ರ ಇಲ್ಲಿ ಹೇಳ್ಕೊತ ಬಂದಾರ. ಈ ದೇಹದ ಮೇಲೆ ಚರ್ಮ ಮತ್ತು ರಕ್ತ, ಮಾಂಸ, ಮಜ್ಜ, ಮೇಧಸ್ಸು, ನರ, ಎಲುವ, ವೀರ್ಯ ಅನ್ನುವಂತ ಸಪ್ತ ಧಾತುಗಳಿಂದ ಆಗಿರ್ತದೆ ಈ ಶರೀರ. ಇವುಗಳಲ್ಲಿ ಒಂದನ್ನು ನೀನೆಂದು ಯಾವುದನ್ನು ಹೇಳುತ್ತಿ? ಏನು ಈ ಚರ್ಮಕ್ಕನ್ನ ನಾನಂತ ಹೇಳ್ತೀಯೋ, ಮತ್ತೇನು ಮಾಂಸಕ್ಕತ್ತೀಯೋ, ಎಲುಕತ್ತಿ, ಯಾವುದಕ್ಕನ ನೀ ನಾನಾ ಅಂತೀಯಲ್ಲ, ಯಾವುದಕ್ಕ ನಾನಂತಿ ಹೇಳಿ ನೋಡುಮು ಅನ್ನುವಂಥದ್ದನ್ನ ಇವತ್ತು ಯಾರ ಕೇಳಿದ್ರ ಈ ದೇಹ ನಾನು ಅಂತ ದೇಹ ಮುಟ್ಟಿ ಹೇಳ್ತೀನಿ, ಈ ಇಂದ್ರಿಯಗಳು ನಾನಂತ ಮುಟ್ಟಿ ಹೇಳ್ತೀನಿ, ನೋಡು ವಿಚಾರ ಮಾಡಿ ಯಾವುದು ನೀನದಿ ಅನ್ನುವಂಥದ್ದು ಹೇಳ್ಕೊತ ಬರ್ತಾರ. ವಿಚಾರ ಮಾಡಿದ್ರಾಗ್ಲಿ ಇವು ನಾನು ಹೇಗೆ ಆಗುತ್ತೇನೆಂದು ಹೇಳುತ್ತಿ, ಒಂದಿಲ್ಲ ಇವು ಯಾವೂ ನೀನಲ್ಲ ಅಂದ ಮೇಲೆ ಇವು ಎಲ್ಲವುಗಳಿಂದ ಕೂಡಿದ ದೇಹ ನೀನು ಹೇಗೆ ಆಗುತ್ತಿ ಎಂದೂ ಆಗುವುದಿಲ್ಲ. ಇದನ್ನು ಅರಿಯತಕ್ಕಂತ ಅನುರೂಪನಾದ ಬ್ರಹ್ಮವಸ್ತುವೇ ನೀನಿರುತ್ತೆ ಎಂದು ಗುರು ಶಾಸ್ತ್ರಾದಿಗಳು ಪುನಃ ಪುನಃ ಹೇಳಿದ್ರು ತಿಳಿಯದೆ ಮತ್ತೆ ದೇಹವೇ ನಾನೆಂದು ತಿಳಿಯೋದೇನು ಉಂಟಲ್ಲ, ಇದಕ್ಕೇನಂತಾರ ಮಂದಮತಿ ಅಂತ ಹೇಳ್ತಾರ ಅನ್ನುವಂಥದ್ದನ್ನ ಈ ಒಂದೇ ನುಡಿ ತಾತ್ಪರ್ಯ ಹೇಳ್ಕೊತ ಬಂದಾರ. ಅದೇನಂದ್ರೆ ಹಿಂದೇನೆ ಹೇಳಿದ್ದೆ. ಮತ್ತೆ ಈಗ ಮೋಸ ಅಂದ್ರೆ ಏನು? ಇರುವುದೊಂದು ತಾನು ತಿಳಿಯುವುದು ಇನ್ನೊಂದು. ನಾವ್ ಹೇಳ್ಕೊತ ಬಂದೇವಿ. ಇದ್ದುದೊಂದು ತಿಳಿದದ್ದು ಇನ್ನೊಂದು. ಇದ್ದುದ್ದೇನದ? ಇದ್ದುದ್ದು ನಾನು ಆತ್ಮಸ್ವರೂಪನೇ ಇದ್ದೀನಿ. ತಿಳಿದದ್ದೇನದ? ದೇಹ ನಾನಂತ ತಿಳ್ಕೊಂಡಿನಿ. ಮತ್ತೆ ಹೆಂಗ್ ಇದಕ್ಕೊಂದು ದೃಷ್ಟಾಂತ ಅಂದ್ರ, ಇದ್ದುದ್ದು ಹಗ್ಗ ಅದ, ತಿಳಿದದ್ದೇನ ಹಾವ್ ಅಂತ ತಿಳ್ಕೊಂಡಿನಿ. ಇದ್ದುದೊಂದು ತಿಳಿದದ್ದು ಇನ್ನೊಂದು. ಇದಕ್ಕೇನಂತಾರ ಅಂದ್ರ ಮೋಸ. ಇದಕ್ಕೊಂದು ದೃಷ್ಟಾಂತ ಹೇಳ್ಯಾರ. ಹೆಂಗ ಇದ್ದದ್ದು ಕಪ್ಪಿ ಚಿಪ್ಪದ, ನಾ ಏನ್ ತಿಳ್ಕೊಂಡಿನಿ? ಬೆಳ್ಳಿ ಅಂತ ತಿಳ್ಕೊಂಡಿನಿ. ವಿಚಾರ ಮಾಡಿದ್ರ ಅಲ್ಲಿ ಬೆಳ್ಳಿ ಅದನು ಅಂತಂದ್ರ ಇಲ್ಲ. ಆದ್ರ ನಮ್ಗ್ ತೋರಿಲ್ಲನು ಬೆಳ್ಳಿ ಹೆಂಗ ತೋರ್ಯದ, ಯಾವ್ದು ಕಪ್ಪಿ ಚಿಪ್ಪ. ಹಂಗ ನಾನು ಆತ್ಮನೇ ನಾನದೀನಿ. ಈ ದೇಹ ನಾನು ಅಂತೇನು ತೋರಿದಲ್ಲ, ತೋರಿದಕ್ಕೆ ಇದು ಸತ್ಯ ಅಂತ ಒಪ್ಕೊಂಡೆಲ್ಲ, ಇದೇ ಮೋಸ ಅನ್ನುವಂಥದ್ದನ್ನ ಈ ಮೋಸಕ್ಕೂ ಹೇಳ್ಕೊತ ಬಂದಾರ. ಇನ್ನು ಜಡಭಾವ, ಜಡ ಅಂದ್ರೆ ಅಜ್ಞಾನ ಭಾವ. ಹೆಂಗ ಅಂದ್ರೆ ಯಾವುದನ್ನು ತಿಳಿದಿರುವುದು ಏನು, ಯಾವುದನ್ನು ತಿಳಿಯದಿರುವುದು ಅದು ಜಡ ಭಾವ ಕೇಳಿಸ್ಕೊಳ್ತದ. ಹೆಂಗಂದ್ರ ಕಲ್ಲು ಇಟ್ಟಂಗಿಗಳಂತೆ, ಕಲ್ಲು ಇಟ್ಟಂಗಿಗಳಿ ಅವರು ಮನುಷ್ಯರು, ಇವರು ದನಗಳು ಎಂಬುವರು ತಿಳುವಳಿಕೆ ಇರುವುದಿಲ್ಲ. ಮತ್ತು ನಾವು ಕಲ್ಲು ಇಟ್ಟಂಗಿ ಇದ್ದೆ ಎಂಬುದು ತಿಳುವಳಿಕೆ ಅದಕ್ಕಿಲ್ಲ. ಹೇಗೋ ಹಾಗೆ ನಾನು ಯಾರು ಎಂಬುದು ತಿಳುವಳಿಕೆ ಇಲ್ಲ, ಮತ್ತು ಜಗತ್ತಿನ ತಿಳುವಳಿಕೆ ಇಲ್ಲ. ಇಲ್ಲದಿರುವುದೇ ಜಡಭಾವ. ಅಂದ್ರ ಇಲ್ಲಿ ನಾವು ನಿನ್ನೆ ವಿಚಾರ ಚಂದ್ರೋದಯ ಅಂದ್ರೆ 7 ಚರ್ಚೆ ಮಾಡ್ಕೊತಿದ್ದಾಗ ಇದು ಪ್ರಪಂಚ ಅಂದ್ರೆ ಏನು, ಮತ್ತ ನಾನು ಅಂದ್ರೆ ಯಾರು,
ಜಗತ್ತೆ ಅಂದ್ರೆ ಏನು ಅಂತೇಳಿ ಒಂದು ವಿಷಯ ಬಂದಿತ್ತು. ನಾನು ಮತ್ತು ಬ್ರಹ್ಮ ಏನದೇವಿ ಚೈತನ್ಯ ಸ್ವರೂಪ ದೇವಿ. ಈ ಪ್ರಪಂಚ ಇದು ಜಡ ಅದ ಅಂತ ಹೇಳಿದ್ರ. ಪ್ರಪಂಚ ಜಡ ಹೆಂಗದ ಅಂತೇಳಿ ಅದಕ್ಕೊಂದು ಏನ್ ಹೇಳಿದ್ರ ಒಂದು ಲಕ್ಷಣ ಹೇಳ್ಕೊತ ಬಂದ್ರು. ವ್ಯಷ್ಟಿ, ಸಮಷ್ಟಿ, ಸ್ಥೂಲ, ಸೂಕ್ಷ್ಮ, ಕಾರಣ, ಧ್ಯೇಯ. ಇವು ಏನದ, ಇದು ಪ್ರಪಂಚ ಇದು ಜಡ ಅದ. ಮತ್ತೆ ಜಡ ಅಂದ್ರೆ ಏನು ಅಂತ ಹೇಳಿ ಅದಕ್ಕೊಂದು ಲಕ್ಷಣ ಹೇಳಿದ್ರ. ಮತ್ತದ್ರಾಗ ಜಡ ಅಂದ್ರ ತಂದು ಜ್ಞಾನ ಇಲ್ಲ, ಇನ್ನೊಂದ್ರದ್ದು ಜ್ಞಾನ ಇಲ್ಲ, ಅದಕ್ಕೆ ಏನ್ ನೆನಬೇಕು, ಅದಕ್ಕೆ ಜಡ ಅಂತ ಅಲ್ಲಿ ನಾವು ನಿನ್ನೆ ಕೇಳ್ಕೊಂಡ್ ಬಂದೇವಿ. ಹಂಗ ಈ ಕಲ್ಲಿಗೆ ಮತ್ ಇವ್ ಏನದಾವಲ್ಲ, ಕಲ್ಲು ಇಟ್ಟಂಗಿ ಏನದ, ಇವು ಜಡ ಅದಾವ. ಅವಕ್ ತಾವು ಏನದೇವ ಅನ್ನೋದು ತಂದು ಜ್ಞಾನ ಇಲ್ಲ, ಮತ್ತೆ ಇನ್ನೊಂದ್ರದ್ದು ಅದಕ್ಕೆ ಜ್ಞಾನ ಇಲ್ಲ, ಅದಕ್ಕೆ ಏನ್ ಅನ್ಬೇಕು, ಜಡ ಅನ್ನುವಂಥದ್ದನ್ನ ಹೇಳ್ಕೊತ ಬಂದೇವ್ರಲ್ಲ. ಹಂಗಿಲ್ಲಿ ಜಡ ಭಾವ ಅಂದ್ರೆ ಏನು, ಯಾವುದನ್ನು ತಿಳಿಯದೇ ಇರುವುದೋ ಅದು ಜಡ ಭಾವ. ಅಂದ್ರ ಇದು ಶರೀರ ನಾನು ಯಾರದೀನಿ ಅಂತೇಳಿ ತಂದು ಜ್ಞಾನ ಇಲ್ಲ, ಇದ್ರೊಳಗೆ ಇನ್ನೊಂದು ಏನೈತಿ ಅನ್ನೋದು ಒಳಗಿಂದ ಅದಕ್ಕೆ ಜ್ಞಾನ ಇಲ್ಲ, ಅದಕ್ಕೆ ಇದು ಶರೀರ ಅನ್ನೋದು ಇದು ಜಡ ಅದ. ಈ ಜಗತ್ತನ್ನ ಅರಿಯವರು ಯಾರು, ಈ ದೇಹವನ್ನ ಅರಿಯವರು ಯಾರು, ಈ ಅರಿಯವನ್ನ ಆರು ಅಂತ ನಾವು ವಿಚಾರ ಮಾಡಕತ್ತಂದ್ರ ನಾನು ಅನ್ನುವಂಥದ್ದನ್ನಿಲ್ಲ. ನಾನು ಈ ದೇಹವಲ್ಲ, ದೇಹದೊಳಗಿದ್ದು ನಾನೇನ್ ಮಾಡ್ತೀನಿ, ಪ್ರತ್ಯೇಕ ಅರಿಯುವಂತನ ಆತ್ಮನೇ ನಾ ಬ್ಯಾರೆ ಇದೀನಿ. ಆತ್ಮ ನಾನು ಅನ್ನುವಂಥದ್ದು ವಿಚಾರ ಬಂತು ಅಂದ್ರ ಈ ದೇಹ ನಡೆಸುವಂತ ಜೀವ ಭಾವ ಏನೈತಲ್ಲ ಅದು ಆತ್ಮ ಅಂತ ನಮ್ಮ ಅನುಭವಕ್ಕೆ ಬತ್ತಂದ್ರ ನಾನು ಚೈತನ್ಯ ಸ್ವರೂಪನಿದ್ದೀನಿ. ಈ ಶರೀರ ಏನದ ಇದು ಜಡ ಅದ, ಇದಕ್ಕ ತಂದು ಜ್ಞಾನ ಇಲ್ಲ, ಇತರದು ಜ್ಞಾನ ಇಲ್ಲ. ಇದು ಹೆಂಗದ, 6 ವಿಕಾರಗಳಿಂದ ಕೂಡ್ಯದ, ಅದನ್ನು ನಾನು ಅರಿತೀನಿ. ಮತ್ತು 3 ಅವಸ್ಥೆಗಳಿಂದ ಕೂಡ್ಯದ, ಅದು ನಾನು ಅರಿತೀನಿ. ಬರೇ ನಾನು ಜಾಗೃತ ಅವಸ್ಥೆದೊಳಗೆ ಒಂದೈತಿ ಶರೀರ ನಾನು ಅಂತೀನಿ, ಮುಂದೆ ಸ್ವಪ್ನದೊಳಗೂ ಶರೀರ ಇಲ್ಲ, ಸುಷುಪ್ತಿ ಒಳಗೂ ಇಲ್ಲ. ನಮ್ಗಿದು ಪ್ರತ್ಯಕ್ಷ ಅನುಭವ ಐತಿ. ಇದ್ರೂ ಕೂಡ ನಾವ್ ಏನಂತೀವಿ, ಇಲ್ಲಾರ್ದನ್ನ ನಮ್ಗ ಅನುಭವ ಐತಿ. ನಾವ್ ಸ್ವಪ್ನದಾಗನು ಇಲ್ಲ ಅಂತ ನಮ್ಗೆ ಗೊತ್ತದ, ಸುಷುಪ್ತಿ ಒಳಗೆ ದೇಹಾದಿ ವ್ಯವಹಾರ ಇಲ್ಲ, ಇಂದ್ರಿಯಗಳಿಲ್ಲ, ಅಲ್ಲಿ ದೇಹ ಇಲ್ಲ, ಅಲ್ಲಿ ಯಾವ್ದು ಪುಣ್ಯ ಪಾಪ ಇಲ್ಲ, ಸ್ವರ್ಗ ನರಕ ಇಲ್ಲ, ಮುಕ್ತಿ ಇಲ್ಲ, ಏನೂ ಇಲ್ಲದಂತ ತನ್ನ ಇರುವಿಕೆ ಸ್ಥಿತಿ ನಾವು ದಿನ ಪ್ರತ್ಯಕ್ಷ ಕಂಡ್ರೂ ಕೂಡ ಅದನ್ನ ಮರ್ತು ಮತ್ತ ಈ ದೇಹ ವಿಕಾರ ಉಳ್ಳ ಶರೀರ, ಮಲಮೂತ್ರಗಳಿಂದ ಕೂಡಿದ ಶರೀರವೇ ನಾನಂತೀನಿ ಅಂದ್ರೆ ಇದೇ ಜಡಭಾವ, ಇದೇ ಅಜ್ಞಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳುವ ತಾತ್ಪರ್ಯದ ಒಟ್ಟಾರೆ. ಅದಕ್ಕ ಈಗ ಇದು ಶರೀರ ಹೆಂಗದ ಅಂದ್ರ ಜಡ ಅದ, ಅದಕ್ಕೆ ತಂದು ಜ್ಞಾನ ಇಲ್ಲ, ಇತರದು ಜ್ಞಾನ ಇಲ್ಲ. ಕಲ್ಲ ಮಣ್ಣ ಹೆಂಗ ಮತ್ತೊಂದು ತಿಳಿಯುವುದಿಲ್ಲ, ಹಂಗ ದೇಹನೂ ಕೂಡ ಮತ್ತೊಂದು ತಿಳಿಯುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಜಡಭಾವ ಹೇಳಿದ್ರು. ಮತ್ತಿಲ್ಲಿ ಸಂಶಯ ಬರ್ತದ, ಮಂದ ಮತಿ ಜಡಭಾವಗಳಿಂದ ಭೇದವೇನು, ಮಂದ ಬುದ್ಧಿ ಅವ್ರಂತ ಹೇಳಿದ್ರಿ, ಮತ್ತೆ ಜಡಭಾವ ಅಂತ ಹೇಳಿದ್ರಿ, ಅದ್ರದ್ದು ಭೇದ ಏನಾದಂತ ಇಲ್ಲಿ ಶಂಕ ಮಾಡಿದಾಗ, ಮಂದ ಬುದ್ಧಿಯಿಂದ ಕೂಡಿದಂತ ಪುರುಷನಿಗೆ ಏನಾದ್ರೂ ಹೇಳಿದ್ರೆ ಅಲ್ಪ ಸ್ವಲ್ಪ ತಿಳಿತದ, ಯಾರಿಗೆ, ಮಂದ ಬುದ್ಧಿ ಇದ್ದವಾಗ. ಆದ್ರೆ ಜಡಭಾವ, ಈ ದೇಹ ನಾನು ಅಂತೇನು ಒಪ್ಕೊಂಡಾರಲ್ಲ, ಈ ಜಡಭಾವ ಕೂಡಿದ ಪುರುಷನಿಗೆ ಅದು ಸಹ ತಿಳಿಯುವುದಿಲ್ಲ. ಈ ಕಲ್ಲಿಗೆ ಮಣ್ಣಿಗೆ ಏನ್ರ ತಿಳಿತದನೋ ಅಂದ್ರೆ ತಿಳಿಯುದಿಲ್ಲ. ಹಂಗ ದೇಹ ಭಾವ ನಾನು ಅಂತ ತಿಳ್ಕೊಂಡವ್ರಿಗೆ ಏನ್ರ ತಿಳಿತದನೋ ಜ್ಞಾನ, ನನ್ನ ಸ್ವರೂಪ ನಾನು ಬ್ರಹ್ಮದಿನಿ ಅಂತ ಏನ್ರ ತಿಳಿತದನೋ ತಿಳಿದೇ ಇಲ್ಲ. ಯಾಕ, ದೇಹವೇ ನಾನು ಅಂತ ಅವ್ರಲ್ಲಿ ಅಷ್ಟು ಬಲಿಷ್ಠ ಆಗಿರ್ತದ, ಅವರಲ್ಲಿ ತಮೋಗುಣ ಅಧಿಕ ಇರ್ತದ, ಅವ್ರಿಗಿಂತ ಒಳ್ಳೆ ವಿಚಾರಗಳು ತಿಳಿಯುವುದೇ ಇಲ್ಲ ಅನ್ನುವಂಥದ್ದನ್ನ ನಾವ್ ಇವತ್ತು ಲೋಕದ ರಗಡು ಮಂದಿ ಇದೇವಿ. ಎಷ್ಟು ಮಂದಿ ಇದೆಯಪ್ಪ ನಮ್ಮೂರಿಗೆ, ನಾವು ಲೆಕ್ಕ ಮಾಡಿದ್ರ ಸಾವಿರಾರು ಲಕ್ಷ ಗಟ್ಲೆ ಇದೇವಿ. ಎಷ್ಟು ಮಂದಿ ಧ್ಯಾನ ಯೋಗ ಇಂತ ಸತ್ಸಂಗನ ಮಾಡ್ತಾರನಂದ್ರ ಯಾರು ಮಾಡಾಕ್ತಾ ಇರಲಿಲ್ಲ. ಬರೇ ಮಂದಿ ಮಾತನೆ, ಮಂದಿ ದೇಹಾದಿ ಬುದ್ಧಿದೆ, ಜಾತಿ ಬುದ್ಧಿನೇ, ರಾಜಕೀಯ ಬುದ್ಧಿನೇ ಏನದ ಅಂದ್ರೆ ಇದನ್ನೇ ಮಾತಾಡಿ ಆ ಸಮಯ ಹಾಳು ಮಾಡ್ತೇವೆ. ಆದ್ರೆ ಈ ಭಗವಂತ ಕೊಟ್ಟಂತ ಶರೀರ, ಭಗವಂತ ಕಳಿಸಿ ಕೊಟ್ಟಂತ ಅವನ ಉಪಕಾರ, ಅವನ ಸ್ಮರಣೆ ನಮ್ಗ ಒಬ್ಬರಿಗೆ ಇಲ್ಲ ನೋಡ್ರಿ ಲೋಕದೊಳಗೆ ಇವತ್ತ. ಅದಕ್ ನಾವು ಎಲ್ಲರೂ ಸತ್ಸಂಗ ಕೇಳೋರು ಏನ್ಬೇಕಂದ್ರ ನಮ್ಮಲ್ಲಿ ಸತ್ವಗುಣ ವೃದ್ಧಿ ಅದ, ನಾವು ಜ್ಞಾನದ ತಿಳ್ಕೊಳಕ ಮೋಕ್ಷದ ಇಚ್ಛೆ ಉಳ್ಳವರಾಗೇವಿ, ಮೋಕ್ಷವನ್ನು ತಿಳ್ಕೊಂಡು ಮುಕ್ತ ನಾಲ್ಕು ನಮಗ ಬರ್ತದ. ಇಷ್ಟ ನಮ್ಗ ಅವಕಾಶ ಕೊಟ್ಟನ ಭಗವಂತ, ಇದಕ್ಕೂ ಏನ್ ಕೊಡ್ಬೇಕು? ಒಂದ್ ವೇಳೆ ನಮಗೂ ಸತ್ಸಂಗ ಕೇಳು ಬುದ್ಧಿ ಕೊಡ್ಲಿಲ್ಲ ಅಂದ್ರ, ಈ ದೇಹಾದಿ ಬುದ್ಧಿ ನಾನಂತೇಳಿ ಅಹಂಕಾರಿಯಾಗಿದ್ದೇವಂದ್ರ ನಾವು ಏನ್ ಗತಿ ಆಗ್ತಿತ್ತು ಅಂದ್ರೆ ಲೋಕದವ್ರ ಗತಿ ಹಂಗೆ ಗತಿ ಆಗ್ತಿತ್ತು. ಏನೋ ನಮಗ ಸಿದ್ಧಾಡನ ಕೃಪಾ
ಒಂದು ಸತ್ವಗುಣ ನಮ್ಮಲ್ಲಿ ವೃದ್ಧಿ ಆಗ್ಯದಂದ್ರೆ ಶಾಸ್ತ್ರ ಕೇಳಕತ್ತೇವ ಅಂದ್ರೆ ನಮ್ಗೆ ಸತ್ವಗುಣ ವೃದ್ಧಿ ಆಗ್ಯದಂತೆ ನಿಶ್ಚಯ ಮಾಡ್ಕೋಬೇಕು. ಶಾಸ್ತ್ರ ಕೇಳೋದ್ರಿಂದ ಅಲ್ಲಿ ವಿವೇಕ ವೃದ್ಧಿ ಆಗ್ತದ. ವಿವೇಕ ಅಂದ್ರೆ ಆತ್ಮ ಯಾವುದು ಅನಾತ್ಮ ಯಾವುದು ವಿವೇಕ ಉಳ್ಳರಿಗೆ ಗುರ್ತಕ್ಕದ. ಇದು ಎಲ್ಲರಿಗೂ ಗುರ್ತಕ್ಕದ ಅಂದ್ರೆ ಆಗುದಿಲ್ಲ. ಯಾರು ಸತ್ಸಂಗವನ್ನ ಕೇಳ್ತಾರ, ಯಾರ ಅಂತಃಕರಣದಲ್ಲಿ ಸತ್ವಗುಣ ವೃದ್ಧಿ ಆಗ್ಯದ ಅಂತವ್ರು ಮಾತ್ರ ಇಂಥ ಸತ್ವ ವಿಚಾರಗಳನ್ನ ಮಾಡ್ತಾರ. ಉಳ್ಕಾದವ್ರಿಗೆ ಅದು ಬಾತಿಗ ಬಾಲಂತ ರಾಜಕೀಯ ವಿಚಾರಗಳು, ಮಂದಿ ವಿಚಾರಗಳು, ಜಾತಿ ಧರ್ಮದ ವಿಚಾರಗಳನ್ನ ಅದರೊಳಗೆ ಕಾಲಹರಣವನ್ನ ಮಾಡಿ 100 ವರ್ಷ ಪವಿತ್ರವಾದ ಭಗವಂತ ಕೊಟ್ಟಂತ ಆಯುಷ್ಯವನ್ನ ವ್ಯರ್ಥ ಹಾಳು ಮಾಡ್ಕೊಂಡು ಹೋಗ್ಬಿಡ್ತೇವೆ. ಹಂಗ ಆಗಬಾರ್ದು ಅನ್ನುವಂಥದ್ದನ್ನು ಉದ್ದೇಶಿಸಿಟ್ಟುಕೊಂಡು ನಿಜಗೊಂಡ್ರು ನಮ್ಗೆ ಒಳ್ಳೊಳ್ಳೆ ಏನ್ ಹೇಳ್ತಾರ, ಸತ್ವಗುಣವನ್ನ ವೃದ್ಧಿ ಮಾಡ್ರಿ, ಸತ್ಸಂಗ ಕೋರಿ, ವಿವೇಕದಿಂದ ಆತ್ಮ ಅನಾತ್ಮವನ್ನ ತಿಳಿರಿ, ಅನಾತ್ಮ ವಸ್ತುಗಳಿಗೆ ತಿರಸ್ಕಾರ ಮಾಡ್ರಿ, ಆತ್ಮ ಭಾವದ ಕಡೆ ಪ್ರವಾಹ ಹರಿಸ್ರಿ, ಅಂದ್ರೆ ಅದನ್ನ ಮತ್ತಿಷ್ಟು ಹರಿಸ್ರಿ, ಅಂದ್ರೆ ಹೆಚ್ಚು ತಿಳ್ಕೋರಿ ಅನ್ನುವಂಥದ್ದನ್ನ ಒಂದು ನೀತಿ ಒಳಗುನು ಕೂಡ ಜ್ಞಾನವನ್ನೇ ತುಂಬಿಕೊಂಡು ಬಂದಾರ. ಅದಕ್ಕೆ ಮಂದಮತಿಗೆ ಮತ್ತು ಜಡ ಭಾವಕ್ಕೆ ಇಷ್ಟು ವ್ಯತ್ಯಾಸ ಅದ ಅಂತ ತಿಳ್ಕೊತ ಬಂದ್ರು. ನಿದ್ರೆ ಅತಿ ನಿದ್ರೆ ಯಾರಿಗಿರ್ತದಪ್ಪ ಅಂದ್ರ ಅತಿ ಊಟ ಮಾಡೋದು ಮತ್ತು ಅತಿ ಏನಪ್ಪಾ ಅಂದ್ರ ದೇಹದ ಮ್ಯಾಗ ಮಮಕಾರ ಇಟ್ಕೊಳ್ಳೋದು ಮಾಡೋರ್ಗೆ ಏನಾಗ್ತದಂದ್ರ ಇವ್ರು ತಾಮಸ ಗುಣದವರು ಅನ್ನುವಂಥದ್ದನ್ನ ಅತಿ ನಿದ್ದೆ ಮಾಡೋರ್ಗೆ ಏನ್ ತಿಳ್ಕೊಬೇಕು, ತಾಮಸ ಬುದ್ಧಿ ಅವ್ರಿಗೂ ಐತಿ ಅಂತ ತಿಳ್ಕೊಬೇಕು. ನಿದ್ರೆಯಲ್ಲಿ ಅತಿ ನಿದ್ರೆ ಇರಕೂಡದು. ಯಾಕಂದ್ರೆ ಅತಿ ನಿದ್ರೆ, ಅತಿ ಆಹಾರ ಇವು ಸಹ ತಮೋ ಗುಣಗಳಿಂದ ಕೂಡಿಲ್ಪಟ್ಟಿರ್ತೇವೆ. ಆದ್ದರಿಂದ ನಿದ್ರೆ ಮಾಡಬೇಕಾದ್ರೂ ಮಿತಿಯಿಂದ ಮಾಡಬೇಕು. ಅತಿ ಕಷ್ಟದ ಕಾರ್ಯವನ್ನು ಮಾಡತಕ್ಕ ಮನುಷ್ಯನು ನಿತ್ಯದಲ್ಲಿ 8 ತಾಸು ನಿದ್ದೆ ಮಾಡ್ಬೇಕು. ಸಾಧಾರಣ ದುಡಿಯತಕ್ಕವನು ಕನಿಷ್ಠ 6 ತಾಸು ಮಲಗಿಕೊಳ್ಳದ್ದು. ಯೋಗಿಗಳಿಗೆ ಕನಿಷ್ಠ 4 ತಾಸು ನಿದ್ದೆ ಆದ್ರೆ ಸಾಕು. ನಮಗ ಧ್ಯಾನ ಯೋಗ ಮಾಡ್ತಿರ್ತೀವಲ್ಲ, 10 ನಿಮಿಷ ನಾವು ಭಗವಂತನ ಚಿಂತನ ಅದ್ರೊಳಗೆ ಧ್ಯಾನ ಮಾಡಕ್ ಹೋತ ನಾವು ಕೂತಿದ್ದೇವಂದ್ರ, ನನ್ನ ಆಕಾರ ಆಗಿತ್ತು ಅಂದ್ರ, ನಾ ಬ್ರಹ್ಮ ಸ್ವರೂಪನಿದಂತ ಆಕಾರ ಆಗಿತ್ತು ಅಂದ್ರ 10 ನಿಮಿಷ ನಾವು ಮಾಡಿದೆವು ಅಂದ್ರೆ 2 ತಾಸು ನಿದ್ದಿಗೆ ಸಮ ಆಗ್ತದಂತ. ಅದಕ್ಕೆ ಯೋಗಿಗಳಿಗೆ ಅವರು ಬರೀ 4 ತಾಸು ಇಷ್ಟೇ ನಿದ್ರೆ ಮಾಡ್ತಾರ. ತುಳುಕಾದ್ದು ಇಂಥ ಸತ್ಸಂಗದೊಳಗ ಯೋಗದೊಳಗ ಮನಸ್ಸನ್ನ ಹೊರಗೆ ಬಿಡ್ಲಿಲ್ಲ ಅಂದ್ರೆ ಅಲ್ಲಿ ಏನಾಗ್ತದ, ಅವ್ರಿಗೆ ಏನ್ ಅನ್ಬೇಕು, ಯೋಗಿಗಳನ್ಬೇಕು. ಅವ್ರು ಯೋಗಿಗಳಿಗೆ 4 ತಾಸು ನಿದ್ದೆ ಆದ್ರೆ ಸಾಕು ಅನ್ನುವಂತ ತಿಳ್ಕೊತ್ ಬಂದ್ರ. ತಮೋ ಗುಣದವ್ರು ಅದಾರ, ನಾ ನೋಡ್ತೀನಿ ತಮೋ ಗುಣದವ್ರು ಹೆಂಗ ಅದಾರ ಅಂದ್ರ, ನಿದ್ದೆ ಒಳಗೆ ಸುಖ ಅದಲ್ರಿ, ಯಾಕೆ ಹೊರಗೆ ಪ್ರಪಂಚಕ್ಕೆ ಬರ್ಬೇಕು, ಸುಖ ದುಃಖ ಅದಾವ ಅಂತೇಳಿ ಊಟ ಮಾಡುದು ಮಕ್ಕಳದ್ ಮಾಡ್ತಾರ. ಅವ್ರಿಗೆ ಏನ್ ಅನ್ಬೇಕು ಅಂದ್ರ, ತಾಮಸ ಗುಣದವ್ರು ಅಂದ್ರೆ ಏನ್ ಅನ್ಬೇಕು, ಅವ್ರು ರಾಕ್ಷಸರ ಅಂತ ಅನ್ಬೇಕು. ಅವ್ರು ಉಣುದು, ಅಹಂಕಾರ ಪಡಿದು, ಕುಡಿದು, ತಿನ್ನೋದು ಏನ್ ಮಾಡ್ತಾರ, ಇವೆಲ್ಲ ತಾಮಸ ಗುಣಗಳ ಲಕ್ಷಣ ಅಂತೇಳಿ ನಾವು ಸ್ಪಷ್ಟ ಮಾಡ್ಕೊಳ್ಳೋಣ. ಇದಕ್ಕಿಂತಲೂ ಕಡಿಮೆ ಆದ್ರೆ ಶರೀರಕ್ಕೆ ರೋಗಾದಿಗಳು ಪ್ರಾಪ್ತವಾಗುತ್ತೆ. ಅದಕ್ಕ 4 ತಾಸು ನಿದ್ದೆ ಯೋಗಿಗಳಿಗೆ, ಸತ್ಸಂಗ ಮಾಡೋರಿಗೆ ಸಾಕು. ದುಡಿಯೋರಿಗೆ 6 ತಾಸ, ಇನ್ನು ಶರೀರದಿಂದ ಕಠಿಣ ಕೆಲಸ ಮಾಡೋರಿಗೆ 8 ತಾಸ. 8 ತಾಸು ಮ್ಯಾಗ ಯಾರು ಮಕ್ಕೋತಾರ ಅವ್ರೆಲ್ಲರೂ ತಮೋ ಗುಣದವ್ರು ಅನ್ನುವಂಥದ್ದನ್ನ ಇಲ್ಲಿ ಜಜ್ಮೆಂಟ್ ಮಾಡ್ಯಾರ. ನಿಷೇಧ ಕರ್ಮಾಳಿ ಅಂದ್ರೆ ವೇದಗಳಲ್ಲಿ ಕರ್ಮಗಳನ್ನು ಮಾಡಬೇಕು ಎಂದು ಹೇಳಿರುತ್ತದೆಯೋ ಅವುಗಳನ್ನು ಮಾಡುವುದು. ಅವು ಯಾವ ನಿಷೇಧ ಮಾಡಿ ಅವಕ್ಕರು ಬಿಡುವುದು ಅಂದ್ರೆ ನಿಷೇಧ ಕರ್ಮಾಳಿ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅವನ್ನ ಬಿಟ್ಟು, ವೇದೊಳಗೆ ಹೇಳಿದ ಬಿಟ್ಟು ತನಗೆ ತಿಳಿದದ್ದೇನೆ ಏನ್ ಮಾಡ್ತಾರಲ್ಲ, ಇವು ಎಲ್ಲ ಏನಪ್ಪಾ ಅಂದ್ರೆ ನಿಷೇಧ ಕರ್ಮವನ್ನ ಯಾರು ಮಾಡ್ತಾರ ಅಂದ್ರೆ ತಮೋ ಗುಣದವ್ರು ಮಾಡ್ತಾರ ಅನ್ನುವಂಥದ್ದನ್ನ ಇಲ್ಲಿ ನಮ್ಗ ಸ್ಪಷ್ಟ ಮಾಡಿದ್ರು. ಬಿಡದ ಅಸತ್ಯ, ಇವತ್ತಿನ ಕೆಲಸ ನಾಳೆಗೆ ಮಾಡೋಣ, ಬಿಡದ ಆಲಸ್ಯ ನಾಡಿದ್ದು ಮಾಡೋಣ, ಮುಂದೆ ಹಾಕುತ್ತಾ ಬುದ್ಧಿ ಆಲಸ್ಯ ಬುದ್ಧಿಯಿಂದ ಹೇಳ್ಕೊಳ್ಳುತ್ತದೆ. ಒಮ್ಮೆ ಒಂದು ದೃಷ್ಟಾಂತ ಹೇಳ್ತಾರಲ್ಲಿ, ಒಬ್ಬ ಪೈಶ್ವರಾಜನೆಂಬ ರಾಜ ಇದ್ದ. ಎಷ್ಟು ಮಂದಿ ಇವ್ರು ಮಠದೊಳಗ ಗುಡಿ ಒಳಗದಾರ, ಎಷ್ಟು ಮಂದಿ ಆಲಸ್ಯ ಅದಾರ ನೋಡ್ಬೇಕು, ಇವನು ಖರೇನ ಆಲಸ್ಯಗಳದಾರು ಅಥವಾ ಇವ್ರು ಬೇಗತೆ ನಟನೆ ಮಾಡ್ತಾರೋ ಅನ್ನುವಂಥದ್ದನ್ನ ಒಂದು ಪರೀಕ್ಷೆ ಮಾಡ್ಬೇಕು ಅಂತೇಳಿ ಮಾಡ್ದ. ಅವಾಗ ಮಾಡ್ದಾಗ ಒಂದ್ ದೊಡ್ಡದೊಂದು ಗುಡಿಸಲಿತ್ತು. ಅದ್ರಾಗ 1000 ಮಂದಿ ಇದ್ರು. ಅಂತ ದೊಡ್ಡ ಗುಡಿಸಲಿತ್ತು. ಆ ಗುಡಿಸಲಿಗೆ ಏನ್ ಮಾಡಿದಪ್ಪ ಅಂದ್ರ, ಒಮ್ಮೆ ಅವ್ರೆಲ್ಲರನ್ನು ಒತ್ತಾಟಿ ಗೂಡಿಸಿ ಏನೋ ನಿಮ್ಗೊಂದು ಆಹಾರ ಕೊಡ್ತೇವೆ, ಬೇಡ ಅಲ್ಲಿ ಒಂದ್ ಏನ್ರಿ ಹೇಳ್ತೇವೆ ನಿಮ್ಗೆ ಅನುಕೂಲ ಆಗದಂತ ಹೇಳಿ ಒಳಗ್ ಹಾಕಿ ಅದಕ್ಕೆ ಏನ್ ಮಾಡಿದಂದ್ರೆ ಅದಕ್ಕೆ ಬೆಂಕಿ ಹಚ್ಚಿದಂತ. ಬೆಂಕಿ ಹಚ್ಚದಾಗ ಎಲ್ಲರೂ ಒಂದಿಷ್ಟು ಮಂದಿ ಇವ್ರು ಏನು ಆಲಸ್ಯ ಇಲ್ಲಾರ್ದವ್ರು ಓಡಿ ಹೋದ್ರು. ಒಂದಿಷ್ಟು ಮಂದಿ ಇನ್ನ ದೂರದ ಹಗರ್ಕ್ ಹೋದ್ರಾಯ್ತು ಅಂತೇಳಿ ನಿಧಾನದಾಗ ಹೋದ್ರು.
ಒಂದಿಷ್ಟು ಮಂದಿ ಇನ್ನ ಅಲ್ಲಿ ಅದು ಬರ್ಲಿ ತಗೋ, ಇನ್ನ ಬಂದ್ರೆ ಏನ್ ಸತ್ರ ಏನಕತ್ತೋ, ಇನ್ನ ದೂರ ಅದ ಅಂತೇಳಿ ಅವ್ರ ಆಲಸ್ಯ ಮಂದಿ ಹೋಗ್ಲಿಲ್ಲ. ಅವಾಗ ಇವ್ರು ಆಲಸ್ಯ ಇವರೇ ಅದಾರ ಅಂತ ಗುರುತಿಸಿ ಅವ್ರಿಗೆ ಒಂದ್ ಏನ್ ಮಾಡಿದ್ರು, ಪ್ರತ್ಯೇಕವಾದಂತ ಊಟಗಳನ್ನು ಕೊಟ್ಟ ಅನ್ನುವಂಥದ್ದು ಒಂದು ಕಥೆ. ಹಂಗೆ ಆಲಸ್ಯಗಳು ಇವ್ರು ಎಲ್ಲರೂ ಕೂಡ ಆಲಸ್ಯಗಳ ವ್ಯವಹಾರ ಮಾಡಿ ದುಡಿಲಾರದೆ ಉಣುವಂತ ವಿಚಾರಗಳನ್ನು ಮಾಡ್ತಾರಲ್ಲ, ಇವ್ರಿಗೆಲ್ಲರಿಗೆ ಆಲಸ್ಯ ಅನ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಅಂದ್ರ ಯಾರು ನಿಜವಾದ ಆಲಸ್ಯಗಳದಾರ ಅನ್ನುವಂಥದ್ದನ್ನ ಇಲ್ಲಿ ನಾವು ಗುರ್ತಾಗ್ತದ. ಇನ್ನು ಚಪಲತ್ವ ಬಿಡಿದು ಅಂದರೆ ಚಾಲಕತನದಿಂದ ಕೂಡಿಕೊಂಡು, ಚಾಲಕತನ ಅಂದರೆ ಒಬ್ಬರನ್ನು ಹೀಯಾಸಿ ಮಾತನಾಡುವುದು. ಎಷ್ಟು ಪಂಡಿತರಿದ್ದರು, ವಯಸ್ಸಿನಿಂದ ಹಿರಿಯರಿದ್ದರು, ಕುಲದಿಂದ ಶ್ರೇಷ್ಠರಿದ್ರು ಅವರನ್ನು ವ್ಯರ್ಥವಾಗಿ ಹೀಯಾಳಿಸಿ ಮಾತನಾಡುವುದು ಏನುಂಟು ಅದು ಚಪಲತ್ವ ಎಂದು ಹೇಳಿಸಿಕೊಳ್ಳುತ್ತದೆ. ಅಂದ್ರೆ ಸುಮ್ಮನೆ ಮಾತಾಡುದು ಒಬ್ಬರ ಬಗ್ಗೆ, ಯಾರ ಬಗ್ಗೆ, ಹಿರಿಯರ ಬಗ್ಗೆ ಮತ್ತು ಪಂಡಿತರ ಬಗ್ಗೆ ಹಿಂಗ ಹೀಯಾಸಿಯನ್ನು ಮಾತಾಡ್ತಾರಲ್ಲ, ಇದನ್ನ ಮಾತಾಡೋದಕ್ಕೆ ಏನಂತಾರ ಚಪಲತ್ವ ಬಿಡುದು ಅನ್ನುವಂಥದ್ದನ್ನ ಇಲ್ಲಿ ಶಬ್ದ ಬಳಸ್ಕೊಂಡ್ ಬಂದರ. ವ್ಯರ್ಥವಾಗಿ ಹೀಯಾಸಿ ಮಾತನಾಡುವುದೇನುಂಟು ಅದು ಚಪಲತ್ವ ಅಂತ ಹೇಳಿಸ್ಕೊಳ್ತದ. ಈ ಪ್ರಕಾರ ಮೇಲೆ ಹೇಳಿದಂತ ದುರ್ಗುಣಗಳನ್ನೇ ಪರಿಗ್ರಹಿಸಿ ವ್ಯರ್ಥವಾಗಿ ಕೆಟ್ಟು ಹೋಗುವುದೇನುಂಟು ಅದು ತಾಮಸ ಗುಣ ಎಂದು ಅನ್ನುವಂಥದ್ದು ಹೇಳ್ಕೊತ ಬಂದರ. ತಾಮಸ ಗುಣಗಳು ನಮಗ ಗುರ್ತಾಗ್ತದ, ಇವು ಎಲ್ಲಾ ಇದ್ದು ಅಂದ್ರ ನಮ್ಮಲ್ಲಿ ತಾಮಸ ಗುಣ ಅಧಿಕ ಅದ ಅಂತ ತಿಳ್ಕೊಬೇಕು. ಮತ್ತ ಒಂದ್ ವೇಳೆ ರಜೋಗುಣಕ್ಕೆ ಏನ್ ಹೇಳ್ಕೊತ ಬಂದಾರ, ನಮ್ಮಲ್ಲಿ ರಜೋಗುಣ ಅದಾವೋ ಸತ್ವಗುಣ ಅದಾವ ಅನ್ನುವಂಥದ್ದು ನಮಗ್ ಗುರ್ತಾಗ್ತದ ಅನ್ನುವಂಥದ್ದನ್ನ ಈಗ ರಾಜಸ ಗುಣದ ಬಗ್ಗೆ ಹೇಳ್ಕೊತ ಹೋಗ್ತಾರ. ರಾಜಸ ಗುಣದ ಲಕ್ಷಣ ಏನದ ಅಂದ್ರ ಮದ, ಅಹಂಕಾರ, ಲೋಭ, ಮೋಹ, ಮಾತ್ಸರ್ಯ, ನಿಷ್ಠುರ ಕರ್ಮ, ಸುಧತೆಯರ ಆಶೆ, ಕಪಟ ರೀತಿ, ಕೋಪ, ಕದನ, ಕರ್ಕಶ ವೃತ್ತಿ, ಕಡುಶೋಕ, ನಿರ್ದಯ ಮೊದಲಾದ ಕಲುಷ ವಿವರ ನರಿಯೇ ರಾಜಸ ಗುಣ ಅನ್ನುವಂಥದ್ದು ಹೇಳ್ಕೊತ ಬಂದಾರ. ಇಲ್ಲ ಕಲುಷ ವಿಧಾನ ಅಂದ್ರೆ ದೋಷಗಳಾದ ಇವುಗಳನ್ನು ತಿಳಿದು ನೋಡಲು ಇವು ರಾಜಸ ಗುಣ ಅದಾವು ಅನ್ನುವಂಥದ್ದು ಹೇಳ್ಕೊತ ಬಂದಾರ. ಮದ ಅಂದ್ರ ಗರ್ವ, ಲೋಭ ಅಂದ್ರ ಕುಪ್ಪನ ಜಿಬುತನ, ಒಂದು ಪೈಸೆ ಹಾಳು ಮಾಡಲ್ಲ. ಇಂಥ ಒಳ್ಳೆ ಸತ್ಸಂಗಕ್ಕ ಕಾರ್ಯಕ್ಕ ರಗಡ ಗಂಟಿರ್ತದ, ಆದ್ರೂ ಅದನ್ನ ಒಂದು ಪೈಸೆ ಖರ್ಚಾದ್ರ ಲೆಕ್ಕ, ಒಂದ್ ಪೈಸೆ ಹಾಳಾದಂಗ ಏನ್ ಮಾಡ್ತಾರಲ್ಲ, ಇದೆಲ್ಲ ಕೃಪಣತನ. ಅತಿ ಪ್ರೀತಿ, ಹೊಟ್ಟಿ ಕಿಚ್ಚ, ಕಠೋರ ವಾಕ್ಯ, ಒಂದಿಲ್ಲದ ಒಂದು ಕಾರ್ಯವನ್ನ ಮಾಡುವುದು. ಅಂದ್ರ ಒಳ್ಳೆ ಸುಧತಿಯರ್ ಅಂದ್ರೆ ಚಂದಿದ್ದವ್ರ ಪರಸ್ತ್ರೀಯನ್ನ ಅಪೇಕ್ಷೆ ಮಾಡುದು. ಮತ್ತು ಕಪಟ ರೀತಿ, ವಂಚಕತನ ವ್ಯವಹಾರ, ಕೋಪ ಅಂದ್ರೆ ಸಿಟ್ಟ, ಜಗಳ, ಕರ್ಕಶ, ಇವು ಏನದಲ್ಲ ಕಡು ಶೋಕ, ಇವು ಎಲ್ಲವೂ ಕೂಡ ಎದರಿಂದ ಕೂಡ್ಯಾವ ಅಂದ್ರ ರಾಜಸದಿಂದ ಕೂಡ್ಯಾವು ಅನ್ನುವಂಥದ್ದನ್ನ, ಇವು ನಮ್ಮಲ್ಲಿ ಅದಾವ ಅನ್ನುವಂಥದ್ದನ್ನ ನಾವು ಚೆಕ್ ಮಾಡ್ಬೇಕು. ಯಾಕ ನಾನು ಎಲ್ಲವನ್ನು ಅರಿತಿ ನೋಡಿ, ನನ್ನ ಒಳ್ಳಿರುವಂತ ನಾನು ಆತ್ಮ ಹೆಂಗದೀನಿ, ಸಾಕ್ಷಿ ಅದೀನಿ. ಒಳ್ಳೇದಕ್ಕೂ ಸಾಕ್ಷಿ ಅದೀನಿ, ಕೆಟ್ಟಕ್ಕೂ ಸಾಕ್ಷಿ ಅದೀನಿ. ಹೆಂಗ ಇವತ್ತೊಂದು ನಮಗೆ ಒಳ್ಳೆ ಹೇಳ್ಕೊತ ಬರ್ತೇವೆ, ಲೈಟ್ ಪ್ರಕಾಶ ಅದ. ಇವತ್ತು ಸೂರ್ಯ ಅದಾನ, ಆ ಸೂರ್ಯ ನಾವು ಏನು ಒಳ್ಳೇದ ಮಾಡಿದ್ರು ಬೆಳಗ್ತಾನ, ಸುಮಾರ ಕೆಟ್ಟ ಮಾಡಿದ್ರು ಬೆಳಗ್ತಾನ. ಹಂಗಿಲ್ಲಿ ನಾ ಆತ್ಮ ಹೆಂಗದೀನಿ ಅಂದ್ರ, ನೀ ಕೆಟ್ಟದಿ ಕೆಟ್ಟ ಮಾಡಬೇಡ ಅಂತ ಹೇಳಂಗಿಲ್ಲ, ನೀ ಚಲೋದಿ ಒಳ್ಳೇದ್ ಮಾಡ್ತಿ ಅಂತ ನಮ್ಗೆ ಹೇಳಿಲ್ಲ. ಆದ್ರೂ ಎರಡಕ್ಕೂ ಹೆಂಗ ಸಮನಾಗಿ ಬೆಳಗ್ತಾನ ಹಂಗ ಆತ್ಮ. ಈ ಎರಡನ್ನು ನಾನು ತಿಳಿತೀನಿ. ಈ ಯಾವುದು ನಾ ಆತ್ಮ ಸ್ವರೂಪನ ಇರುವುದರಿಂದ ನನ್ನಲ್ಲಿ ತಮೋ ಗುಣವನ್ನು ನಾ ತಿಳಿತೀನಿ, ರಜೋ ಗುಣವನ್ನು ತಿಳಿತೀನಿ ಮತ್ತು ಸತ್ವ ಗುಣವನ್ನು ನಾ ತಿಳಿತೀನಿ ಅಂತೇಳಿ ನನಗೆ ಗುರ್ತಾಕವು. ಇವು ನನ್ನಲ್ಲಿ ಅದಾವನು ಅನ್ನುವಂಥದ್ದನ್ನ ವಿಚಾರ ಮಾಡಕ್ ನನಗ್ ಬರ್ತದ. ಇವು ಇದ್ದು ಅಂದ್ರ ನಮಗೇನಾಗ್ತದ, ಜ್ಞಾನ ಆಗುವುದಿಲ್ಲ. ಮತ್ತ ಮಂದಮುತಿ ಅಂದ್ರೆ ಅಜ್ಞಾನದಿಂದ ದೇಯವೇ ನಾನು ಅಂತೇಳಿ ಹೋದಾಗ್ತದ. ಅದಕ್ಕೆ ನೀನು ವಿಚಾರಿಸು ಅನ್ನುವಂಥದ್ದನ್ನ ಇಲ್ಲಿ ನಿಜಗೊಂಡು ನಮ್ಗೆ ಮತ್ತಿಷ್ಟು ಹೇಳ್ಕೋತ ಹೊಂಟಾರ. ಇಲ್ಲಿ ನಾನು ದೊಡ್ಡವನು, ನಾನೇ ಪಂಡಿತ, ನಾನೇ ಶ್ರೀಮಂತ, ನನ್ನಂತವ್ರು ಈ ಊರ ಯಾರು ಇಲ್ಲ, ನಾನೇ ನನ್ನಿದ್ದನೇ ಈ ಊರ್ ನಡೆದ, ನನ್ನ ಪ್ರತಿಷ್ಠೆಯನ್ನು ಮಾಡಿಕೊಳ್ಳುವುದು ಏನದಲ್ಲ, ಅನ್ಯರನ್ನು ತಿರಸ್ಕರಿಸು, ಇದಕ್ಕೆ ಮದ. ಅನ್ಯರನ್ನ ತಿರಸ್ಕರಿಸುವುದು, ನನ್ನನ್ನ ಪ್ರತಿಷ್ಠೆ ಮಾಡ್ಕೊಳ್ಳೋದು, ಇದಕ್ಕೇನಂತಾರ ಅಂದ್ರ ಮದ ಅನ್ನುವಂಥದ್ನ ಹೇಳ್ಕೋತ ಬಂದ್ರ. ಇನ್ನ ಲೋಭ ಅಂದ್ರ ಮತ್ತೊಬ್ರಿಗೆ ಒಂದು ದುಡ್ಡು ಕೊಡ್ಲಾರ್ದೆ ತಾನೇ ಮುಚ್ಚಿಟ್ಕೊಂಡು ಹೋಗ್ತಾನಲ್ಲ, ಇದಕ್ಕ ಲೋಭ.
ಮತ್ತು ಮೋಹ ಅಂದ್ರ ಅತಿ ಸ್ತ್ರೀ ಪುತ್ರಾದಿಗಳಲ್ಲಿ ಅತಿ ಪ್ರೇಮ ಇಡುದಕ್ಕೆ ಮೋಹ ಅಂತ ಹೇಳ್ಕೊತ ಬಂದಾರ. ಮಾತ್ಸರ್ಯ ಅಂದ್ರ ಎರಡನೇವರ ಐಶ್ವರ್ಯವನ್ನ ನೋಡಿ, ಎರಡನೇದವ್ರು ಚಂದ ಇದ್ದದ್ ನೋಡಿ ಇವ್ರಿಗೆ ಸಹನೆ ಆಗುದಿಲ್ಲ, ಅದಕ್ಕೆ ಮಾತ್ಸರ್ಯ ಗುಣ ಅನ್ನುವಂಥದ್ದನ್ನ ಇಲ್ಲಿ ತಿಳ್ಕೊಂಡು ಬಂದಾರ. ನಿಷ್ಠುರ ಹತ್ರ ಒಬ್ಬರು ಮನಸ್ಸಿಗೆ ಹತ್ತುವಂತೆ ಮಾತನಾಡುದಕ್ಕೆ ನಿಷ್ಠುರ ಅಂತ. ಮತ್ತ ಕರ್ಮ ಅಂದ್ರೆ ಏನು? ಸದಾ ಒಂದಿಲ್ಲದ ಒಂದು ಕಾರ್ಯದಲ್ಲಿ ಪ್ರವೃತ್ತಿ ಆಗುವುದು. ಸುಧತೆಯರ ಆಸೆ ಅಂದರೆ ಪರಸ್ತ್ರೀಯರ ಇಚ್ಛೆ ಮಾಡುವುದು. ಸುಂದರವಾದ ಸ್ತ್ರೀಯರು ನನಗೆ ಹೇಗೆ ಪ್ರಾಪ್ತರಾದರು ಎಂಬ ವ್ಯಸನದಲ್ಲಿ ಕಾಲ ಕಳೆಯುವುದಲ್ಲ, ಇವೆಲ್ಲ ರಾಜಸ ಗುಣದವರು. ಕಪಟ ರೀತಿ, ಮನಸ್ಸಿನಲ್ಲಿರುವುದು ಒಂದು, ವಾಣಿಯಲ್ಲಿ ನುಡಿಯುವುದೊಂದು. ಮ್ಯಾಗ ಬೆಲ್ಲದ ಮಾತ, ಒಳಗೇನದು ಕತ್ರಿ ಭಾವದ. ಇಂಥವ್ರಿಗೆ ಏನತ್ತಾರ ಅಂದ್ರೆ ಕಪಟ ಬುದ್ಧಿ ಅವರು. ಮತ್ತಿನ್ನ ಕೋಪದವರು, ಕೋಪ ಸಿಟ್ಟಿಗೆ ಹೇಳುವುದು ಅಂದರೆ ತನಗೂ ಪರರಿಗೂ ಅನಿಷ್ಟವಾಗುವುದರಲ್ಲಿ ಪ್ರವೃತ್ತಿ ಮಾಡಿಸುವಂತ ಅಂತಃಕರಣದಲ್ಲಿ ಒಂದಿಲ್ಲ ಒಂದು ವೃತ್ತಿ, ಅಂದರೆ ಯಾವುದಕ್ಕೆ ಕ್ಷೋಭೆ ಅಂತ ಹೇಳ್ಕೊತಾರೋ ಅದಕ್ಕೆ ಕೋಪ ಅಂತ ಹೇಳ್ಕೊತ ಬಂದಾರ. ಅಂದ್ರೆ ಕೋಪ ಅಂದ್ರ ಮತ್ತೊಬ್ಬರಿಗೆ ಇವ್ರಿಗೆ ಕೆಟ್ಟ ಆಲಿ ಅನ್ನೋದೇ ಭಾವ. ಮತ್ತ ಅದನ್ನ ಸಿಟ್ಟಿ ಹೇಳುದು, ತಾನು ಸುಟ್ಕೊಂಡು ಸಾಯುದು, ಮತ್ತೊಬ್ಬರನ್ನು ಸುಡುದು. ಇದು ಕೋಪ ಏನ್ ಮಾಡ್ತದ? ತಾನೂ ನಾಶ ಮಾಡ್ತದ, ಇತರನ್ನು ನಾಶ ಮಾಡ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವ ಉದ್ದೇಶದ. ಕದನ ಅಂದರೆ ಅನ್ಯರ ಸಂಗಡ ಜಗಳವಾಡುವುದು, ಯಾವಾಗಲೂ ಜಗಳ, ಸಮಾಧಾನ ಇರಲ್ಲ, ಜಗಳ ಮಾಡ್ಲಿಕ್ಕೆ ಯಾರ ಜೋಡಿ ಸುಮ್ ಜಗಳ ತೆಗೆದು, ಇದು ಕದನ. ಇವ್ರು ಯಾರು ಅಂದ್ರೆ ರಾಜಸ ಗುಣದವ್ರ ಬುದ್ಧಿ ಅಂತ ಹೇಳ್ಕೊತ ಬಂದಾರ. ಹೇಳುವ ಉದ್ದೇಶ ಏನಾಯ್ತ? ರಾಜಸ ಗುಣಗಳು ಇಂಥ ಗುಣಗಳು ಇದ್ದುವಪ್ಪ ಅಂದ್ರ ಸುಮ್ನೆ ಮನ್ಯಾಗ ಜಗಳ ತೆಗಿತಾರ, ಮಕ್ಕಳ ಜೋಡಿ, ಹೆಂಡ್ರ ಜೋಡಿ, ಸೊಸಿದನ್ ಜೋಡಿ, ಅವ್ರಿಗೆ ಸಮಾಧಾನ ಇರೋದಿಲ್ಲ. ಒಟ್ಟು ಒಂದ್ ಜಗಳ ಆದ್ರೆ ಅವ್ರಿಗೆ ಸಮಾಧಾನ, ಊಟ ಆದಂಗ ಹಾಕಿರ್ತದ ಒಬ್ಬೊಬ್ರಿಗೆ. ಅದಕ್ಕ ಅವಕರು ಇದ್ದುವಪ್ಪ ಅಂದ್ರ ನಮ್ಮಲ್ಲಿ ರಜೋಗುಣ ಅಧಿಕ ಅದಂತ ತಿಳ್ಕೊಬೇಕು. ಕರ್ಕಶ ವೃತ್ತಿ, ಯಾವಾಗಲೂ ಅನ್ಯರಿಗೆ ಕೆಡಕಾಗುವಂತ ಭಾಷಣವನ್ನೇ ಮಾಡ್ತಕ್ಕದ್ದು, ಅದಕ್ಕೇನಂತಾರ ಕರ್ಕಶ ವೃತ್ತಿ. ಕಡು ಶೋಕ, ಅತಿ ದುಃಖ, ಯಾವಾಗಲೂ ದುಃಖದಿಂದ ಕೂಡಿಯುವುದು, ಸದಾ ಕಾಲದಲ್ಲಿ ದುಃಖದಿಂದ ಕೂಡಿಯುವುದು ಏನುಂಟು ಅದು ಕಡು ಶೋಕವೆಂದು ಹೇಳಿಸ್ಕೊಳ್ಳುತ್ತದ. ನಿರ್ದಯ, ದುಃಖ ಒಂದಕ್ಕೆ ಜೀವಿಗಳನ್ನ ಕಂಡು ದಯ ಉಳ್ಳನಾಗದೆ ಇರುವುದೇನುಂಟು ಅದಕ್ಕೆ ನಿರ್ದಯ. ದುಃಖಿಗಳನ್ನ, ಪಾಪಿಗಳನ್ನ, ನೊಂದವರನ್ನ ಒಂದಿಷ್ಟು ಅವ್ರಿಗೆ ನಾವೊಂದಿಷ್ಟು ಅನುಕಂಪ ತೋರ್ಲಿಲ್ಲ ಅಂದ್ರ, ಅವ್ರನ್ನ ಪ್ರೀತಿಲಿಂದ ಮಾತಾಡ್ಸ್ಲಿಕ್ಕಂದ್ರ ಅದಕ್ಕೆ ಏನಂತಾರ ಅಂದ್ರೆ ನಿರ್ದಯ. ಅವನಲ್ಲಿ ದಯಾನೇ ಇಲ್ರಿ, ಎಂತ ಇದು ಅದನವ, ಏನಪ್ಪಾ ಅಂದ್ರ ಕ್ವಾಣ ಕಳ್ಳಿನವದನ ಅಂತ ಹಳ್ಳಿ ಭಾಷೆದೊಳಗೆ ಬಳಸ್ತಿರ್ತಾರ. ಬಾಳ ಕ್ವಾಣ ಕಳ್ಳಿನವದನವ, ಅವನಲ್ಲಿ ಒಳ್ಳೆ ಗುಣನೇ ಇಲ್ಲ ಅಂತ ಹೇಳ್ತಾರ. ಇಂಥ ಎಲ್ಲಾ ಗುಣಗಳಿದ್ದು ಅಂದ್ರ ಇವನಲ್ಲಿ ರಜೋ ಗುಣ ಅಧಿಕ ಅದ ಅಂತ ತಿಳ್ಕೊಬೇಕು ಅನ್ನುವಂಥದ್ದನ್ನ ಹೇಳಿ, ಇನ್ನ ಸತ್ವ ಗುಣದೊಳ ಒಂದೆರಡು ಮಾತು ಹೇಳಿ. ಸತ್ವ ಗುಣದವ್ರು ನಾವು ಎಲ್ಲರೂ ನಮ್ಗೆ ಗುರ್ತದ, ನಾವು ಸತ್ವ ಗುಣದಾಗದೇವಿ ಅಂತೇಳಿ ಸತ್ಸಂಗ ಕೇಳ್ತೀವಿ, ನಾಮಸ್ಮರಣೆ ಮಾಡ್ತೇವಿ, ನಮ್ಮಲ್ಲಿ ಕೋಪ ಸಿಟ್ಟನು ಕಡಿಮೆ ಆಗ್ಯದ, ನಮ್ಗ್ ಗುರ್ತಾಗ್ತದ, ಮತ್ತೊಬ್ರು ಯಾರು ಹೇಳಬೇಕಾಗಿಲ್ಲ. ಜ್ಞಾನಿ ಎಂದ ಅನುಮಾನವೇಕೆ, ಅವನ ಅಂಗ ತಾನೇ ಸೂಸ್ತದ ಅಂತೇಳಿ ನಿಸ್ಕೊಂಡ್ರು ಒಂದ್ ಕಡೆ ಹೇಳ್ಕೊತ ಬಂದಾರ. ಹಂಗ ನಮ್ಗ ನಾವೇನು ಸತ್ವ ಗುಣದಾಗದೇವೋ ರಜೋ ಗುಣದೇವೋ ನಮ್ಗ್ ಗುರ್ತಾಗ್ತದ. ನಾವ್ ಹೇಳ್ತೇವೆ ನೋಡಿ, ಈಗ ಸತ್ವ ಗುಣದಾಗದೇವ ಅಂತ ಎರಡು ಗುಣಗಳನ್ನ ತಿಳಿದು ಹೇಳ್ತೇನೆ. ಮೊದಲ್ ನನ್ನಲ್ಲಿ ಬಾಳ ಕೋಪ ಇತ್ರಿ, ಈಗ ಕೋಪ ಕಮ್ಮಾಗ್ಯದ. ಮೊದಲ್ ನನ್ನಲ್ಲಿ ಇಂತ ಕೆಟ್ಟ ಬುದ್ಧಿ ಇದ್ದುರಿ, ಅವಾಗ ನನಗ್ ಬಾಳ ನೋವು ಆಕಿತ್ರಿ, ಈಗ ಅವೆಲ್ಲಾ ಬಿಟ್ಟಿನ್ರಿ, ನಾನೀಗ ಬಾಳ ಶಾಂತ ರೀತಿಯಿಂದ ಅದೀನಿ ಅಂತ ನಾವ್ ಹೇಳ್ತಿರ್ತೇವೆ. ಅಂದ್ರ ನಮ್ಮಲ್ಲಿ ಏನಾಗ್ಯದ, ಈಗ ಸತ್ವ ಗುಣ ವೃದ್ಧಿ ಆಗ್ಯದ. ಸತ್ವ ಗುಣದಾಗ ನಾ ವ್ಯವಹಾರ ಮಾಡಕತ್ತೀನಿ, ನನ್ನ ಬದುಕು ಸತ್ವ ಗುಣದಾಗ ಆಗ್ಯದ ಅಂತೇಳಿ ನಮಗ ಅನ್ಸಿಕೆ ಎಲ್ಲರಿಗೂ ಗುರ್ತಾಗ್ತದ. ಒಂದೊಂದ್ ಏನೋ ಇದ್ರು ಕೂಡ ಇಂಥ ಸತ್ಸಂಗದಿಂದ ಕಳೆದುಕೊಂಡು ಸತ್ವ ಗುಣದಿಂದ ವೃದ್ಧಿಯನ್ನ ಮಾಡಿ ಆನಂದವಾಗಿ ಬದುಕು ಕಳೆಯಕ ಬರ್ತದ. ಮತ್ತು ಅದರ ಜೊತೆ ಸತ್ವಗುಣ ಉಳ್ಳವ್ರಿಗೆ ಜ್ಞಾನ ಆಕ್ಕದ, ಜ್ಞಾನದ ಮುಖಾಂತರ ಮೋಕ್ಷ ಆಕ್ಕದ ಅನ್ನುವಂಥದ್ದನ್ನ ನಿಜಗೊಂಡು ಒಟ್ಟಾರೆ ಅಭಿಪ್ರಾಯದ. ಇಲ್ಲಿ ಕರುಣ, ಇಂಥ ಸತ್ವಗುಣ ಉಳ್ಳವನ ತೆರಕೆ ಏನೇನಿರ್ತಾವ ಅನ್ನುವಂಥದ್ದು ಹೇಳ್ತಾರ. ಅವನಲ್ಲಿ ಕರುಣೆ ಇರ್ತದ ಯಾವಾಗಲೂ, ಮತ್ತು ವಿನಯ ಇರ್ತದ. ತಪಸ್ಸು ಮಾಡ್ತಾನ, ಸಮಯ ಸಿಕ್ಕಾಗ ತಪಸ್ಸು, ಮತ್ತ ಅವನಲ್ಲಿ ವೈರಾಗ್ಯ, ಸಾಕಪ್ಪ ಇಷ್ಟು ಕೊಟ್ಟಾನಲ್ಲ ಅಂತೇಳಿ ಅಕ್ಕರ ಬಗ್ಗೆ ಇವತ್ ಸ್ವರ್ಗ ಲೋಕದಾಗ್ಲಿ ಈ ಭೂಲೋಕಗಳಿಗಿಂತ ಸುಖ ಅದಾವ ಅನ್ನುವಂಥದನ್ನ ಹೇಳಿದಾಗನು ಕೂಡ ಸಾಕಪ್ಪ, ಎಲ್ಲಿ ಸುಖ ಇಲ್ಲ, ನನ್ನಲ್ಲಿ ಸುಖ ಅದ, ಸಾಕು ಅಂತೇಳಿ ಅದ್ರ ಮ್ಯಾಗೇನು ವೈರಾಗ್ಯ ಬರಕತ್ತು ಅಂದ್ರ ಇದಕ್ಕೆ ವಿರತಿ ಉಳ್ಳವ. ಮತ್ತು ವಿವೇಕ, ತರಣ, ಇಲ್ಲೇನಪ್ಪಾ ಅಂದ್ರ ವಿರತಿ ಅಂದ್ರೆ ವಿಷಯಾದಿಗಳಲ್ಲಿ ಉದಾಸೀನತೆ. ವಿವೇಕ, ವಿವೇಕಕ್ಕೆ ಬಹಳ ಮಹತ್ವ ಇರುತ್ತೆ. ಅಸತ್ಯ ವಿಚಾರ ಮಾಡುವುದು, ಸತ್ಯ ವಸ್ತು ಯಾವುದು, ಅಸತ್ಯ ವಸ್ತು ಯಾವುದು, ಯಾರಿಗೆ ವಿಚಾರ ಮಾಡಕ್ ಬರ್ತದ ಅವರಲ್ಲಿ ವಿವೇಕ ಅಂತ ತಿಳ್ಕೊಬೇಕು. ಮತ್ತು ವಿತರಣೆ, ಧನ ಕನಕಾದಿಗಳಲ್ಲಿ ಉದಾರತ್ವ. ಇಲ್ಲಿ ಏನಂದ್ರೆ ವಿತರಣ ಅಂದ್ರೇನು, ವಿತರಣ ಅಂದ್ರೇನು, ಧನ ಕನಕಾದಿಗಳಲ್ಲಿ ದಾನ ಧರ್ಮ ಮಾಡೋದು. ಇಂಥ ಸತ್ಸಂಗಕ್ಕಾಗ್ಲಿ ಬಡವರಿಗಾಗ್ಲಿ ಅದನ್ನ ವಿತರಣೆ ಮಾಡುವಂತ ಬುದ್ಧಿ ಇತ್ತು ಅಂದ್ರ ಅವಾಗ
ವಿತರಣ ಅಂತ ಸತ್ವಗುಣ ಅವನಲ್ಲಿ ಅದನ್ನ ತಿಳ್ಕೊಬೇಕು ನಾವು. ಮತ್ತು ನಿರಾಧಾರಣ ಮನಸ್ಸು ಸ್ವರೂಪದಲ್ಲಿ ನಿಲ್ಲಿಸುವುದು, ಮನಸ್ಸನ್ನ ಹೊರಗೆ ಹರಿಬಿಡದೆ ಯಾವಾಗಲೂ ಧ್ಯಾನ ಯೋಗ ಕಚ್ಚಿ ಮನಸ್ಸನ್ನ ಅಂತರ್ಮುಖ ಮಾಡೋದು, ಹೊರಗೆ ಹೋಗ್ಲಾರಂಗ ನಿರ್ವಿಷಯದೊಳಗ ತೊಡಗಿಸುವುದು. ಇದಕ್ಕೆ ಏನಂತಾರಪ್ಪ ಅಂದ್ರೆ ನಿರಾಧಾರಣ. ಮತ್ತು ದಮೆ ದಯ ಇವು ಎಲ್ಲವೂ ಕೂಡ ಏನಪ್ಪಾ ಅಂದ್ರ ಸತ್ವಗುಣದ ಲಕ್ಷಣಗಳು. ದಮೆ ಅಂದ್ರೆ ಇಂದ್ರಿಯಗಳನ್ನ ನಿಗ್ರಹಿಸುವುದು, ಧರ್ಮ ಅಂದ್ರೆ ಪುಣ್ಯ ಕಾರ್ಯ ಸಂಸ್ಕಾರವು ಪುಣ್ಯ ಕಾರ್ಯಗಳನ್ನು ಮಾಡೋದು, ಧೈರ್ಯ ಅಂದ್ರೆ ಧೀರತನ. ಏನಾಕದ ಆಯ್ತು ತಗೋ ನಾವೇನು ಕೆಟ್ಟ ಮಾಡೇವಿ ಯಾಕೆ ಅನ್ಸ್ತೀರಿ, ಧೈರ್ಯ ಉಳ್ಳವ್ರ ಧೀರತನ ಇದ್ದವ್ರಿಗೆ ಬರ್ತದ. ಮತ್ತು ನಿರವಾಭಿಮಾನತೆ ಅಭಿಮಾನ ಇಲ್ಲದ ಇರುವಿಕೆ, ಮತ್ತು ಸುಳ್ಳು ಮಾತನಾಡದೇ ಇರುವುದು. ವರವಿದ್ಯೆ ಅಂದ್ರೆ ಶ್ರೇಷ್ಠವಾದ ವಿದ್ಯೆಯನ್ನ, ಬ್ರಹ್ಮ ವಿದ್ಯೆ ಶ್ರೇಷ್ಠವಾದ ವಿದ್ಯೆ, ಇದನ್ನ ಕಲಿದು ತಿಳಿದು ದಿನ ಸತ್ಸಂಗ ಕೂಡುವುದರಿಂದ ಏನಾಕದ ಬ್ರಹ್ಮ ವಿದ್ಯೆ ನಮಗ್ ಪ್ರಾಪ್ತಿ ಆಕದ ಎಂಬುವೇ ಇವೆಲ್ಲವೂ ಏನದವಪ್ಪ ಅಂದ್ರ ಗುರು ಬ್ರಹ್ಮನಿಷ್ಠ ಸದ್ಗುರು ರೂಪನಾಗಿರುವ ಗುರು ಹೆಂಗದನ, ಬ್ರಹ್ಮನಿಷ್ಠ ಸದ್ಗುರು ರೂಪನಾಗಿರುವ ಯಾರು ಯಾವ ಶಂಭುಲಿಂಗದ ಅಂದ್ರೆ ಶಂಭುಲಿಂಗ ಹೆಂಗದನ, ಸುಖವನ್ನು ಉಂಟು ಮಾಡುವ ಪರಮಾತ್ಮನೇ, ಗುರುನಾಥನೇ ಪರಮಾತ್ಮನೇ. ಅವನ ಮೆಚ್ಚುಗೆಗೆ ಒಲಿಮೆಗೆ ನಾವು ಏನಾದೇವಪ್ಪ ಅಂದ್ರ ಪಾತ್ರ ಅದೇವಂದ್ರ ನಾವ್ ಏನ್ ಅನ್ಬೇಕು, ನಮ್ಮಲ್ಲಿ ಸತ್ವಗುಣ ವೃದ್ಧಿ ಅದ ಅನ್ನುವಂಥದ್ದನ್ನ ನೀವು ತಿಳ್ಕೊಬೇಕು ಅನ್ನುವಂಥದ್ದನ್ನ ಇದನ್ನೇ ಅನೇಕ ರೀತಿಯಿಂದ ವಿಸ್ತಾರ ಮಾಡ್ಕೋತ ಹೋಗ್ಯಾರ ನಿಜಗೊಂಡ್ರು. ಅದಕ್ಕೆ ಇಲ್ಲಿ ಬಸವಣ್ಣು ಕೂಡ ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ಅಂತ ತಿಳ್ಕೊತ ಬಂದನ. ಇವೆಲ್ಲ ಯಾರಲ್ಲಿ ಬರ್ತದ ದಯ, ಧರ್ಮಗಳ ಬಗ್ಗೆ ಎಲ್ಲರಲ್ಲಿ ಪ್ರೇಮ ಪ್ರೀತಿ, ಸಕಲ ಜೀವರಾತ್ರಿಗಳಲ್ಲಿ ಪ್ರೇಮ ಮಾಡೋದು, ಮತ್ತೊಬ್ಬರ ದುಃಖವನ್ನ ನೋಡಿ ಮರುಗುವುದು ಯಾರಿಗೆ ಬರ್ತಂದ್ರ ಸತ್ವಗುಣ ಉಳ್ಳವ್ರಿಗೆ ಬರ್ತದ. ಈ ರಜೋಗುಣ ತಮೋಗುಣ ಇದ್ದವ್ರು ಹಾಸ್ಯ ಮಾಡಿ ನಗತಾರ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕಾಗಿದೆ. ಅದಕ್ಕೆ ನಮ್ಮಲ್ಲಿ ಇಂಥ ವೃದ್ಧಿಯನ್ನು ಎಲ್ಲರಲ್ಲಿನೂ ಕೂಡ ದಯ ತೋರುವುದು ಇದು ಏನದ ಸತ್ವಗುಣ ಉಳ್ಳವರ ಲಕ್ಷಣ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇನ್ನ ವಿರತಿ ತಪ ಮತ್ತು ವಿರತಿ ವಿವೇಕ ವಿತರಣ ನಿರ್ಧಾರಣ ದಮೆ ಧರ್ಮ ಧೈರ್ಯ ಇವೆಲ್ಲವೂ ಕೂಡ ಸತ್ವಗುಣದವರಿಗೆ ಸಾಧ್ಯ, ಉಳ್ಕಾದವ್ರಿಗೆ ಬರುದಿಲ್ಲ. ಸತ್ಯ ಹೇಳುದು ಇದು ತಮೋಗುಣ ರಜೋಗುಣದವ್ರಿಗೆ ಬರುದಿಲ್ಲ. ಅವ್ರು ಸತ್ಯ ಒಂದಿರ್ತದ ಹೇಳುದು ಬ್ಯಾರೆ ಹೇಳ್ತಾರ. ಇದು ಯಾರು ಹೇಳ್ತಾರಪ್ಪ ಸತ್ಯವನ್ನೇ ಯಾರು ಹೇಳ್ತಾರ ಅಂದ್ರ ಸತ್ವಗುಣ ಉಳ್ಳವ್ರಿಗೆ ಮಾತ್ರ. ಇರ್ಲಿಕ್ಕಂದ್ರ ಸತ್ವಗುಣ ಇರ್ಲಿಕ್ಕಂದ್ರ ಡಂಬ ನನ್ನ ತೆಕ್ಕ ಏನು ಇರ್ಲಿಕ್ಕೂ ನನ್ಗ ಅಟ್ಟದ, ನನ್ನ ಮಂದಿ ಇಷ್ಟು ಮಂದಿ ಅದಾರ ನೋಡಿಲ್ಲ ಅವ್ನ ಅಂತೇಳಿ ಏನ್ ಮಾಡ್ತಾರ ಅಂದ್ರ ಬರೀ ಅಸತ್ಯದೊಳಗೆ ಕಾಲ್ ಕಳೆಯವ್ರು ಯಾರಪ್ಪ ಅಂದ್ರ ರಜೋಗುಣದವ್ರು ತಮೋಗುಣದವ್ರು. ಇವ ಇದ್ದಂಗ ಹೇಳ್ತಾನ, ಸತ್ಯವನ್ನ ಹೇಳ್ತಾನ. ಏನಪ್ಪಾ ನಮ್ ಭಗವಂತ ಇಟ್ ಕೊಟ್ಟಾನ, ಇಟ್ ಐತಿ, ಇಟ್ ನಾವು ನೀವು ಹಂಚ್ಕೊಂಡ್ ತಿನ್ನೋಣ. ಇದು ಯಾರಿಗೆ ಬರ್ತದ ಅಂದ್ರೆ ಸತ್ವಗುಣದವ್ರಿಗೆ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಒಟ್ಟಾರೆ ಸತ್ವಗುಣನ ವೃದ್ಧಿ ಮಾಡ್ಕೊಂಡ್ರಿ ಅಂದ್ರ ಆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನು ನಮ್ಗ ಒಲಿತಾನ. ಮತ್ತು ಸುಖವನ್ನು ಉಂಟು ಮಾಡುವ ಯಾರು ಶಂಭುಲಿಂಗ ಪರಮಾತ್ಮನೂ ಕೂಡ ನಮ್ಗೇನಾಗ್ತಾನ ಒಲಿತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶವನ್ನು ಇಟ್ಕೊಂಡು ಬಂದಾರ. ಅದಕ್ಕೆ ನಾವು ಆದಷ್ಟು ಸತ್ವಗುಣಗಳನ್ನ ವೃದ್ಧಿ ಮಾಡಿ ರಜೋಗುಣ ತಮೋಗಳನ್ನ ಆದಷ್ಟು ತಿರಸ್ಕಾರ ಮಾಡಿ ಈ ಸತ್ವಗುಣ ಪ್ರವಾಹ ಅಂದ್ರೆ ಇದ್ರೊಳಗ ಹರಿಯುವುದು, ಇದ್ರಾಗ ನಾವ್ ಯಾವಾಗಲೂ ಇದ್ರಾಗ ಇರುವುದು ಅಂತ ನಮಗ್ ಗುರ್ತಾಯ್ತು ಬತ್ತು ಅಂದ್ರ ನಾವು ಮೋಕ್ಷಕ್ಕ ಇಚ್ಛೆ ಉಳ್ಳವರಾಗೇವಿ. ಮೋಕ್ಷ ಇಂದಿಲ್ಲ ನಾಳೆಗೆ ನಾವು ಹೊಂದುತ್ತೇವೆ ಅನ್ನುವಂಥದ್ದನ್ನ ಯಾರಿಗೆ ಸಾಧ್ಯ ಅಂದ್ರೆ ಸತ್ವಗುಣ ಉಳ್ಳವರಿಗೆ ಸಾಧ್ಯ ಅನ್ನುವಂಥದ್ದನ್ನ ಇನ್ನು ಅನೇಕ ರೀತಿಯಿಂದ ತಿಳಿಸ್ಕೋತ ಬಂದಾರ. ಇದು ಎಲ್ಲರಿಗೂ ಗುರ್ತದ. ನಾವು ಭಗವದ್ಗೀತೆದೊಳಗೂ ಕೂಡ ಅಲ್ಲಿ 16ನೇ ಅಧ್ಯಾಯದೊಳಗ ಸತ್ವಗುಣದ ಲಕ್ಷಣಗಳೇನು ಮತ್ತು ದೈವಿ ಗುಣಗಳು ಮತ್ತು ಅಸುರು ಸಂಪತ್ತು ಗುಣಗಳೇನು ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದೇವಿ. ಅದಕ್ಕೆ ನಾವು ಯಾವಾಗಲೂ ಸತ್ವಗುಣಗಳನ್ನು ಉಳ್ಳವರಾಗೋಣ, ದೈವಿ ಸಂಪತ್ತು ಉಳ್ಳವರಾಗೋಣ. ಈ ಅಸುರಿ ಸಂಪತ್ತುಗಳನ್ನ ತ್ಯಾಗ ಮಾಡಿ ನಮ್ಮ ಮೋಕ್ಷಕ್ಕೆ ಹತ್ತಿರ ಆಗೋಣ, ಮುಕ್ತಿಯನ್ನು ಹೊಂದಕ ದಾರಿಯನ್ನು ಹುಡ್ಕೊಳ್ಳೋಣ ಅನ್ನುವಂಥದ್ದನ್ನ ತಿಳಿಸಿ ಏನೋ ಸಮಯ ಆಗಿದೆ. ಮತ್ತೇನೋ ಹೇಳುದ್ರಾಗ ಜರ ಹೆಚ್ಚು ಕಮ್ಮನು ಆಗ್ತಾವ. ನಾವೆಲ್ಲರೂ ನನ್ನನ್ನ ದೋಷ ಆಗ್ತಾವು, ತಪ್ಪಾಗ್ತಾವು, ಏನೋ ಆದ್ರೂ ಕೂಡ ನೀವು ಎಲ್ಲರೂ ನನ್ನನ್ನು ಕ್ಷಮಿಸ್ತೀರಿ ಅಂತೇಳಿ ನಾನು ಒಂದೆರಡು ಮಾತುಗಳನ್ನ ನಾ ಹೇಳ್ತಿರ್ತೀನಿ. ಅದಕ್ಕ ಒಂದೆರಡು ಮಾತುಗಳನ್ನ ಏನು ಹೆಚ್ಚು ಕಮ್ಮಿ ಆದ್ರೂ ಕೂಡ ಕ್ಷಮ ಇರ್ಲಿ ಅಂತ ಕೇಳ್ಕೊಂಡು ಮತ್ತು ಒಂದೆರಡು ಮಾತುಗಳನ್ನ ಸಿದ್ಧಾರ್ಥ ಪಾದಕ್ಕೆ ಅರ್ಪಿಸಿ ನನ್ನೊಂದೆರಡು ಮಾತುಗಳನ್ನು ಮುಕ್ತಾಯ ಮಾಡ್ತೇನ್ರಿ. ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ಓಂ ನಮಃ ಶಿವಾಯ.